ಹಲೋ ಮಕ್ಕಳೇ, ಪರೀಕ್ಷೆಯ ಎಲ್ಲ ಮುದ್ದು SSLC ಮಕ್ಕಳಿಗೆ ಈ ವಿಡಿಯೋಗೆ ಸ್ವಾಗತ. ನನ್ನ ಹೆಸರು ಹರ್ಷಿತಾ SS ಆ್ಯಂಡ್ ನಾವು ಇವತ್ತಿನ ಕ್ಲಾಸ್ ಏನಿದೆ ಇದರಲ್ಲಿ ಏನು ನೋಡಕ್ಕೆ ಹೋಗ್ತಿದ್ದೀವಿ. ಟಾಪಿಕ್ ಏನು ಕೊಟ್ಟಿದ್ದೀನಿ ಮಕ್ಕಳ, ಇಟ್ ಇಸ್ ಸೈನ್ಸ್ 3 months ರೋಡ್ ಮ್ಯಾಪ್. ಆಯಿತಾ, ಸೈನ್ಸ್ 3 months ರೋಡ್ ಮ್ಯಾಪ್ ಏನು ಮ್ಯಾಮ್, ರೋಡು ಏನು ಮ್ಯಾಪು ಎಲ್ಲ ಹೇಳ್ತಿದ್ದೀರಾ. ಬೇಸಿಕಲಿ ನಿಮ್ಗೆ ಏನು ಮಾರ್ಚಲ್ಲಿ ಬೋರ್ಡ್ ಎಕ್ಸಾಮ್ಸ್ ಇದೆ ಅಲ್ವಾ. 18th March ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ 23rd March ನಿಮ್ಮ ಸೈನ್ಸ್ ಎಕ್ಸಾಮ್ ಇದೆ. ಅಂದರೆ 23ನೇ ತಾರೀಕು, ಮಾರ್ಚಿನ 23ನೇ ತಾರೀಕು ನಿಮ್ಮ ವಿಜ್ಞಾನದ ಪರೀಕ್ಷೆ ಇದೆ. ಸೊ ಅಲ್ಲಿವರೆಗೂ ಜಾನ್ವರಿಯಿಂದ ಹಿಡಿದು ನೀವು ಮಾರ್ಚ್ವರೆಗೂ ಹೇಗೆ ಸೈನ್ಸಿಗೆ ಕರೆಕ್ಟಾಗಿ ಪ್ರಿಪೇರ್ ಆಗಬೇಕು ಅಂತ ಹೇಳ್ಕೊಡ್ಲಿಕ್ಕೆ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಓಕೆನಾ ಮಕ್ಕಳ. ಸೊ ಇದನ್ನು ನೀವು ಸ್ಟ್ರಾಟಜಿ ವಿಡಿಯೋ ಅಂತ ಕೂಡ ಕನ್ಸಿಡರ್ ಮಾಡಬಹುದು. ಅಂದರೆ ಲಾಸ್ಟ್ 3 monthsಲ್ಲಿ ಯಾವ ರೀತಿಯ ಟಿಪ್ಸು ಟ್ರಿಕ್ಸ್ನ ಯುಟಿಲೈಸ್ ಮಾಡ್ಕೊಂಡು ಯಾವ ರೀತಿಯ ಸ್ಟ್ರಾಟಜಿನ ಹಾಕ್ಕೊಂಡು ನೀವು ಸೈನ್ಸಿಗೆ ಕಲಿಬಹುದು, ವಿಜ್ಞಾನಕ್ಕೆ ತಯಾರಾಗಬಹುದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ವೆಲ್ಕಮ್ ಟು ದಿಸ್ ವಿಡಿಯೋ. ಆ್ಯಂಡ್ ನಿಮಗೆ ಲಾಸ್ಟಲ್ಲಿ ಒಂದು ಪುಟಾಣಿ ಒಂದು ಸಣ್ಣ ಗೇಮ್ನ ಆಡೋಣ ಆಯಿತಾ, ನಾವು ಹಾಗೂ ಏನು ನಮ್ಮ ಸ್ಟೂಡೆಂಟ್ಸ್ ಸೇರಿಕೊಂಡು. ಸೊ ವಿಡಿಯೋನ ಲಾಸ್ಟ್ವರೆಗೂ ನೋಡೋದನ್ನ ಮರಿಬೇಡಿ. ಓಕೆನಾ ಮಕ್ಕಳ. ಓಕೆ, ಸೊ ವಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ರೈಟ್ ನಾವು, ಆಯಿತಾ. ಸೊ ಈಗ ನಾನು ಮ್ಯಾಪ್ ಅಂತೇನು, ರೋಡ್ ಮ್ಯಾಪ್ ಅಂತೀನಿ, ಸ್ಟ್ರಾಟಜಿ ಅಂತೀನಿ, ಅದು ಮಾಡಿ ಇದು ಮಾಡಿ ಅಂತೀನಿ, ಆಲ್ ಆಫ್ ದಟ್ ಇಸ್ ದೇರ್. ಓಕೆ, ದಟ್ ಈಸ್ ಇಂಪಾರ್ಟೆಂಟ್. ಆದರೆ ಇನ್ನೂ ಜಾಸ್ತಿ ಪ್ರಮುಖವಾದದ್ದು ಏನು ಮಕ್ಕಳ, ನಾವು ಯಾವುದೇ ಒಂದು ಏನು ಪಯಣನ ಶುರು ಮಾಡಬೇಕಂದ್ರೆ ಇಂಪಾರ್ಟೆಂಟ್ ಏನು, ನಾವು ಎಲ್ಲಿದ್ದೀವಿ ಅಂತ ಅರ್ಥ ಮಾಡ್ಕೊಳ್ಳೋದು ಅಲ್ವಾ. ಸೊ ಯಾವುದೇ ಜರ್ನಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ವೇರ್ ವಿ ಆರ್ ಕರೆಂಟ್ಲಿ ಅಲ್ವಾ ಮಕ್ಕಳ. ಸೊ ಅದಕ್ಕೆ ನೀವೇನು ಮಾಡ್ತೀರಾ, ಸೈನ್ಸ್ ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದಕ್ಕಿಂತ ಮುಂಚೆ ರೈಟ್ ನಾವು ನಾನು ಎಲ್ಲಿದ್ದೀನಿ, ವಾಟ್ ಪೊಸಿಷನ್ನಲ್ಲಿ ನಾನಿದ್ದೀನಿ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಫಾರ್ ದ್ಯಾಟ್ ವಾಟ್ ಆರ್ ಯು ಗೋಯಿಂಗ್ ಟು ಡೂ, ಈಗಲೇ ಏನು ಮಾಡ್ತೀರಾ, ವಿಡಿಯೋ ಪಾಸ್ ಮಾಡ್ತೀರಾ. ಓಕೆ, ವಿಡಿಯೋ ಪಾಸ್ ಮಾಡಿಬಿಟ್ಟು ನೀವು ಹೋಗಿ ನಿಮ್ಮ ಟೆಕ್ಸ್ಟ್ ಬುಕ್ನ ತೊಗೊಂಡು ಬರ್ತೀರಾ, ಅಂದರೆ ನಿಮ್ಮ ಪಠ್ಯಪುಸ್ತಕನ ತೊಗೊಂಡು ಬರ್ತೀರಾ. ಪಠ್ಯಪುಸ್ತಕನ ಒಂದು ಕಡೆ ಇಟ್ಕೋತೀರಾ, ಒಂದು ಖಾಲಿ ಪೇಜ್, ಒಂದು ಶೀಟ್ ಆಫ್ ಪೇಪರ್, ಒಂದು ಖಾಲಿ ಹಾಳೆನ ತೊಗೊಂಡು ಟೆಕ್ಸ್ಟ್ ಬುಕ್ಕಿನ ಪಕ್ಕ ಇಟ್ಕೋತೀರಾ. ಓಕೆ, ಸೊ ದೇರ್ ಇಸ್ ಟೆಕ್ಸ್ಟ್ ಬುಕ್ ಆ್ಯಂಡ್ ದೇರ್ ಇಸ್ ಅನ್ ಎಂಪ್ಟಿ ಪೇಜ್ ನೆಕ್ಸ್ಟ್ ಟು ಇಟ್. ಈಗ ಏನು ಮಾಡ್ತೀರಾ, ಟೆಕ್ಸ್ಟ್ ಬುಕ್ಕಲ್ಲಿ ಇಂಡೆಕ್ಸ್ ಪೇಜಿಗೆ ಫ್ಲಿಪ್ ಮಾಡಿ. ಓಕೆ, ಪಟಾಕ್ ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಇಂಡೆಕ್ಸ್ ಪೇಜ್, ನಿಮ್ಮ ಏನು ಯಾವ್ಯಾವ ಏನು ಅಧ್ಯಾಯಗಳ ಹೆಸರಿರುತ್ತೆ ಅಲ್ವಾ ಒಂದು ಹಾಳೆಯಲ್ಲಿ. ಸೊ ಪಠ್ಯಪುಸ್ತಕದಲ್ಲಿ ಆ ಹಾಳೆನ ನೀವು ತೆಗಿಬೇಕು. ಓಕೆ, ಮಾಡಿದ್ರಾ? ಗ್ರೇಟ್. ಮಾಡಿದ ಮೇಲೆ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಹೋಗಿ ಲೈಕ್ ಮಾಡಿಬಿಡಿ. ಓಕೆ, ಫಸ್ಟ್ ಅದನ್ನು ಮಾಡಿ ಆಯಿತಾ. ನೆಕ್ಸ್ಟ್ ಏನು ಮಾಡ್ತೀರಾ, ಓಕೆ ಟೆಕ್ಸ್ಟ್ ಬುಕ್ ತೆಗೆದ್ರಿ, ಇಂಡೆಕ್ಸ್ ಪೇಜ್ಗೆ ಏನು ನ್ಯಾವಿಗೇಟ್ ಮಾಡಿದ್ರಿ. ಈಗ ಏನು ಮಾಡ್ತೀರಾ ನೀವು ಅಂದರೆ, ಒಂದು ಖಾಲಿ ಶೀಟ್ ಆಫ್ ಪೇಪರ್ ತೊಗೊಂಡು ಬನ್ನಿ ಅಂತ ಹೇಳಿದೆ ಅಲ್ವಾ, ಅದರಲ್ಲಿ ಒಂದು ಟೇಬಲ್ನ ಹಾಕ್ತೀರಾ. ಹಾಕಿ ಬೇಗ ಒಂದು ಕ್ಲೀನಾಗಿ ಟೇಬಲ್ ಹಾಕೊಳ್ಳಿ. ಸ್ಕೇಲು ರೂಲರ್ ಏನಾದರೂ ಇದ್ದರೆ ಕ್ಲೀನಾಗಿ ಒಂದು ಟೇಬಲ್ ಹಾಕೊಳ್ಳಿ. ಒಂದು ಅಟ್ಲೀಸ್ಟ್ ಒಂದೇನು 7-8 ಕಾಲಮ್ಸ್ ಇರೋ ಹಾಗೆ, 8 ಕಾಲಮ್ಸ್ ಅಲ್ಲ 7-8 ರೋಸ್ ಇರೋ ಹಾಗೆ ಹಾಕೋಬೇಕು ಆಯಿತಾ. 2 ಕಾಲಮು 7-8 ರೋಸ್ ಇರೋ ಹಾಗೆ ಟೇಬಲ್ನ ಹಾಕೋಬೇಕು. ಹಾಕಿದ್ರಾ? ಓಕೆ, ಈಗ ಏನು ಮಾಡ್ತೀರಾ, ಫಸ್ಟು ಲೆಫ್ಟ್ ಸೈಡಲ್ಲಿ, ಓಕೆ ಲೆಫ್ಟ್ ಸೈಡ್, ನಿಮ್ಮ ಲೆಫ್ಟ್ ಸೈಡು, ನನಗೆ ರೈಟ್ ಸೈಡ್ ಇದು, ನಿಮ್ಮ ಲೆಫ್ಟ್ ಸೈಡಲ್ಲಿ ಯಾವ ಚಾಪ್ಟರ್ಸ್ ನೇಮ್ ಬರ್ಕೋತೀರಾ ಅಂದರೆ, ಈ ಚಾಪ್ಟರ್ಸ್ನ ನೀವು ನೋಡಿದ್ರೇ ಭಯ ಆಗತ್ತೆ. ಓಕೆ, ಈ ಚಾಪ್ಟರ್ಸ್ ನಾನು ಕಲಿತೇ ಇಲ್ಲಪ್ಪ, ಈ ಚಾಪ್ಟರ್ಸ್ ಎಕ್ಸಾಮಲ್ಲಿ ಬಂದು ಯಾವುದೇ ಕ್ವೆಶನ್ ಈ ಚಾಪ್ಟರಿಂದ ಬಂದರೆ ನನಗಂತೂ ಇದನ್ನು ಅಟೆಂಪ್ಟ್ ಮಾಡೋಕ್ಕೂ ಆಗಲ್ಲ, ಈ ಥರ ಅನಿಸ್ತಿರೋ ಚಾಪ್ಟರ್ ಹೆಸರುಗಳನ್ನ ಇಲ್ಲಿ ಬರ್ಕೋತೀರಾ. ಓಕೆ, ಎಲೆಕ್ಟ್ರಿಸಿಟಿ ಆಗಿರ್ಬೋದು, ಲೈಫ್ ಪ್ರಾಸೆಸಸ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಗಿರ್ಬೋದು, ಯಾವುದೇ ಇರಲಿ ಈ ಕಡೆ ಲೆಫ್ಟ್ ಸೈಡಲ್ಲಿ ಬರಿತಾ ಹೋಗ್ತೀರಾ. ಓಕೆ, ಮಾಡಿ ಅದನ್ನು. ಅಷ್ಟರಲ್ಲಿ ನಮ್ಮ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಹೇಳೋಣ, ಮಕ್ಕಳ ಏನು ಮಾಡ್ತೀರಾ, ನಿಮ್ಮ ಖಾಲಿ ಹಾಳೆ ಏನಿದೆ ಅದರಲ್ಲಿ ಒಂದು ಕೋಷ್ಟಕನ ಹಾಕೋತೀರಾ. ಅದರಲ್ಲಿ 2 ಕಾಲಮ್ಗಳಿರುತ್ತೆ, ಒಂದು 7 ಅಥವಾ 8 ರೋಗಳನ್ನ ಹಾಕೊಳ್ಳಿ ಆಯಿತಾ. ಸೊ ಈಗ ನೀವೇನು ಮಾಡ್ತೀರಾ ಅಂದರೆ, ನಿಮ್ಮ ಆ ಇಂಡೆಕ್ಸ್ ಹಾಳೆ ಇದೆ ಅಲ್ವಾ ಮಕ್ಕಳ, ಅದರಲ್ಲಿ ಅಧ್ಯಾಯಗಳ ಹೆಸರು ಕೊಟ್ಟಿರ್ತಾರೆ. ಈ ಅಧ್ಯಾಯಗಳ ಹೆಸರನ್ನ ನೋಡಿಕೊಂಡು ನೀವೇನು ಮಾಡಬೇಕು ಅಂದರೆ, ನಿಮ್ಮ ಎಡಗಡೆ ಭಾಗದಲ್ಲಿ ಇರುವಂಥ ಒಂದು ಕಾಲಮ್ ಇದೆ ಅಲ್ವಾ, ಇದರಲ್ಲಿ ಯಾವ ಅಧ್ಯಾಯಗಳನ್ನ ನೋಡಿದ್ರೆ ನನಗೆ ಖಂಡಿತ ಈ ಅಧ್ಯಾಯದಲ್ಲಿ ಯಾವುದೇ ವಿಷಯ ಗೊತ್ತಿಲ್ಲ, ಪರೀಕ್ಷೆಯಲ್ಲಿ ಈ ಅಧ್ಯಾಯದಿಂದ ಒಂದೇ ಒಂದು ಪ್ರಶ್ನೆ ಬಂದ್ರೂ ನಾನು ನಡುಗ್ಬಿಡ್ತೀನಿ, ನನಗೆ ಭಯ ಆಗಿಬಿಡತ್ತೆ, ಯಾವುದೇ ಕಾರಣಕ್ಕೂ ನಾನು ಆ ಪ್ರಶ್ನೆನ ಏನು ಅಟೆಂಪ್ಟ್ ಸಹ ಮಾಡಲ್ಲ, ಉತ್ತರಿಸಲಿಕ್ಕೆ ಪ್ರಯತ್ನ ಕೂಡ ಮಾಡಲ್ಲ ಅನಿಸೋ ಅಂತಹ ಅಧ್ಯಾಯಗಳನ್ನ ಇಲ್ಲಿ ಎಡಗಡೆ ಭಾಗದಲ್ಲಿ ನೀವು ಹಾಕ್ಕೋಬೇಕು. ಓಕೆ, ಬರ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಈಗ ಏನು ಮಾಡ್ತೀರಾ, ರೈಟ್ ಸೈಡ್, ಓಕೆ ದಿಸ್ ಇಸ್ ಲೆಫ್ಟ್ ಸೈಡ್ ಕಾಲಮ್ ಆ್ಯಂಡ್ ದಿಸ್ ಇಸ್ ರೈಟ್ ಸೈಡ್ ಕಾಲಮ್, ಇದು ಬಲ್ಗಡೆ ಭಾಗ. ಬಲ್ಗಡೆ ಏನು ಬರಿತೀರಾ, ಈ ಚಾಪ್ಟರ್ ಯಾವ ರೀತಿಯ ಚಾಪ್ಟರ್ ಹೆಸರು ಬರಿತೀರಾ ಅಂದರೆ, ಈ ಚಾಪ್ಟರ್ ನನಗೆ 100% ಗೊತ್ತಿದೆ. ಓಕೆ, ಆ ರೀತಿಯ ಚಾಪ್ಟರ್ಸ್ನ ಕೂಡ ಬರಿಬಹುದು. ಆರ್
ಈ ಚಾಪ್ಟರ್ ನನಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ, ಬಟ್ ಎಕ್ಸಾಮಲ್ಲಿ ಕ್ವೆಶನ್ ಬಂದರೆ ಐ ಕ್ಯಾನ್ ಅಟ್ಲೀಸ್ಟ್ ಒಂದು ಹಾಫ್ ಮಾರ್ಕ್ ಬರೋ ಅಷ್ಟು ನಾನು ಬರೀಬಹುದು. ಇದರಲ್ಲಿ ಏನೋ ಒಂದು ಗೊತ್ತಿದೆ ನನಗೆ. ಹಾಫ್ ಮಾರ್ಕ್ ಅಂದರೆ 3 ಮಾರ್ಕ್ಸ್ ಇದ್ದಲ್ಲಿ 1.5 ಮಾರ್ಕ್ಸ್ ಬರೋ ಅಷ್ಟಾದರೂ ಬರಿಬೋದು, 4 ಮಾರ್ಕ್ಸ್ ಇದ್ರಲ್ಲಿ 2 ಮಾರ್ಕ್ಸ್ ಇದ್ದವಷ್ಟಾದರೂ ಬರಿಬಹುದು. ಒಂದು ಸ್ವಲ್ಪನಾದರೂ ನಾಲೆಜ್ ಇದೆ ನನಗೆ ಅನ್ನೋ ಚಾಪ್ಟರ್ಸ್ನ ನೀವು ರೈಟ್ ಸೈಡ್ ಹಾಕೋಬೇಕು. ಆಯಿತಾ? ಬಲ್ಗಡೆ ಭಾಗದಲ್ಲಿ ಯಾವ ರೀತಿಯ ಅಧ್ಯಾಯಗಳ ಹೆಸರನ್ನ ಬರಿತೀರಾ, ಈ ಅಧ್ಯಾಯಗಳನ್ನ ನೋಡಿದ್ರೆ ಭಯ ಆಗೋದಿಲ್ಲ. ಪರೀಕ್ಷೆಯಲ್ಲಿ ಈ ಅಧ್ಯಾಯಗಳಿಂದ ಪ್ರಶ್ನೆಗಳು ಬಂದರೆ ನಾನು ಯಾವುದೋ ರೀತಿ ಪ್ರಯತ್ನ ಪಟ್ಟಾದರೂ ಉತ್ತರನ ಬರಿತೀನಿ. ನಾನು ಕ್ಲಾಸಲ್ಲಿ ಇರಬೇಕಾದ್ರೆ ಪಾಠ ಕೇಳಿಸ್ಕೊಂಡಿದ್ದೆ, ಟೀಚರ್ಗಳು ಮತ್ತೆ ಹೇಳ್ತಿದ್ರು, ಅಥವಾ essay 1 ಬರಿಬೇಕಾದ್ರೆ ನಾನು ಒಂದಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದೆ. ಸೊ ಈ ಅಧ್ಯಾಯ ಏನಿದೆ ಇದನ್ನು ನೋಡಿದ್ರೆ ನನಗೆ ಭಯ ಆಗ್ತಿಲ್ಲ, ಯಾವುದೇ ರೀತಿಯ ಪ್ಯಾನಿಕ್ ಆಗ್ತಿಲ್ಲ. ನಾನು ಇದನ್ನು ಪ್ರಯತ್ನ ಮಾಡಿ ಏನೋ ಒಂದು ಉತ್ತರ ಬರಿತೀನಿ. ಇರೋದ್ರಲ್ಲಿ ಒಂದು ಅರ್ಧ ಅಂಕ ಆದರೂ ಬರುತ್ತೆ. 3 ಅಂಕ ಇದ್ದರೆ 1.5 ಅಂಕ, 4 ಅಂಕ ಇದ್ದರೆ 2 ಅಂಕ ಆದರೂ ಬರುತ್ತೆ ಅನಿಸುವಂಥ ಅಧ್ಯಾಯಗಳನ್ನ ಇಲ್ಲಿ ಬರ್ಕೋಬೇಕು. ಓಕೆ, ಇದು ನಮ್ಮ ಪರಿಸರ ಆಗಿರ್ಬೋದು, ಅಥವಾ ಬೆಳಕು ಅಧ್ಯಾಯ ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು, ಇದನ್ನು ಬಲ್ಗಡೆ ಬರ್ಕೋಬೇಕು. ಬರೆದ್ರಾ? ಎಲ್ಲರೂ ಬರೆದಿದ್ದೀರಾ ಅಂತ ಅನ್ಕೋತೀನಿ. ಈಗ ಈ ನಮ್ಮ ಆ್ಯಕ್ಟಿವಿಟಿ ಏನಿದೆ, ಒಂದು ಚಟುವಟಿಕೆ ಮಾಡಿದ್ವಿ ಅಲ್ವಾ ನಾವು, ವಿ ಹ್ಯಾವ್ ಡನ್ ಒನ್ ಆ್ಯಕ್ಟಿವಿಟಿ. ಇದರಲ್ಲಿ 2 ಟೈಪ್ಸ್ ಆಫ್ ಸ್ಟೂಡೆಂಟ್ಸ್ ಹೊರಗೆ ಬರ್ತಾರೆ. ಆಯಿತಾ ಮಕ್ಕಳ? ಸೊ ಈ ಸ್ಟ್ರಾಟಜಿ ಏನಿದೆ ಲಾಸ್ಟ್ ಇಯರ್ ಸ್ಟೂಡೆಂಟ್ಸ್ಗೂ ನಾವು ಹೇಳ್ಕೊಟ್ಟಿದ್ವಿ. ಇದು ಒಂದು ಈ ಸ್ಟ್ರಾಟಜಿ ಲಾಸ್ಟ್ ಇಯರ್ ಕೂಡ ಯೂಸ್ ಆಗಿತ್ತು. ಸೊ ನಿಮ್ಮಂತ ನಮ್ಮ ಹೊಸ ಪ್ರಚಂಡರು ಬ್ಯಾಚ್ ಸ್ಟೂಡೆಂಟ್ಸ್ಗೂ ಹೇಳ್ಕೊಡ್ತಿದ್ದೀವಿ. ವೈ? ಬಿಕಾಸ್ ವಿಜೇತರು ಬ್ಯಾಚ್ ಸ್ಟೂಡೆಂಟ್ಸ್ಗೆ ಹೇಳ್ಕೊಟ್ಟಿದ್ವಿ ಆ್ಯಂಡ್ ಅದು ವರ್ಕ್ ಆಯಿತು, ಅದಕ್ಕೆ ಇಲ್ಲಿ ತಂದಿದ್ದೀವಿ. ಆಯಿತಾ? ಓಕೆ, ಸೊ ಇಲ್ಲಿ 2 ರೀತಿಯ ಮಕ್ಕಳು ಹೊರಗೆ ಬರ್ತಾರೆ. ಯಾವ ರೀತಿಯ ಮಕ್ಕಳು? ಒಂದಷ್ಟು ಜನ ಮಕ್ಕಳೇನಿದ್ದಾರೆ, ಎಲ್ಲ ಅಧ್ಯಾಯಗಳು ಎಷ್ಟೊಂದು 90%ಗಿನ್ನ ಜಾಸ್ತಿ ಚಾಪ್ಟರ್ಸ್, ಮೋರ್ ದೆನ್ 90% ಚಾಪ್ಟರ್ಸ್ ಲೆಫ್ಟಲ್ಲೇ ಇರುತ್ತೆ. ಆಯಿತಾ? ಇವ್ರನ್ನ ಕ್ಯಾಟಗರಿ ಎ ಸ್ಟೂಡೆಂಟ್ಸ್ ಅಂತ ಕರೆಯೋಣ. ಆಯಿತಾ? ಒಂದಷ್ಟು ಮಕ್ಕಳೇನಿದ್ದಾರೆ, ಎಷ್ಟೊಂದು 90-80ಕ್ಕಿಂತ ಹೆಚ್ಚು ಅಧ್ಯಾಯಗಳು ಈ ಕಡೆ ಎಡಗಡೆ ಬರುತ್ತೆ. ಅಂದರೆ ಗೊತ್ತಿರಲ್ಲ, ಇದು ಅಧ್ಯಾಯಗಳ ಬಗ್ಗೆ ಕಾನ್ಫಿಡೆನ್ಸ್ ಇರಲ್ಲ, ಅಧ್ಯಾಯಗಳ ಬಗ್ಗೆ ಭಯ ಜಾಸ್ತಿ ಇರುತ್ತೆ. ಇವ್ರನ್ನ ಕ್ಯಾಟಗರಿ ಎ, ವರ್ಗ ಎ ಮಕ್ಕಳು ಅಂತ ಕರೆಯೋಣ. ಆಯಿತಾ? ನೆಕ್ಸ್ಟು ಕ್ಯಾಟಗರಿ ಬಿ ಸ್ಟೂಡೆಂಟ್ಸ್. ಕ್ಯಾಟಗರಿ ಬಿ ಸ್ಟೂಡೆಂಟ್ಸ್, ಇವರಲ್ಲಿ ಎಷ್ಟೊಂದು ಚಾಪ್ಟರ್ಸ್ ರೈಟ್ ಸೈಡಲ್ಲಿ ಇರುತ್ತೆ. ಮೋಸ್ಟ್ ಆಫ್ ದ ಚಾಪ್ಟರ್ಸ್ ರೈಟ್ ಸೈಡಲ್ಲಿ ಇರುತ್ತೆ. ದೀಸ್ ಆರ್ ಕ್ಯಾಟಗರಿ ಬಿ ಸ್ಟೂಡೆಂಟ್ಸ್. ಆಯಿತಾ? ಎಷ್ಟೊಂದು ಅಧ್ಯಾಯಗಳು ಬಲ್ಗಡೆ ಇರುವಂತಹ ಒಂದಷ್ಟು ಮಕ್ಕಳಿದ್ದಾರೆ, ಇವ್ರನ್ನ ವರ್ಗ ಬಿ ಅಂತ ಕರೆಯೋಣ. ವರ್ಗಾವಣೆ ಮಾಡ್ತಿರೋದು ಏನಕ್ಕೆ? ನಿಮ್ಮಲ್ಲಿ ಭೇದ ಭಾವ ಹುಟ್ಟಿಸ್ಲಿಕ್ಕೆ ಅಲ್ಲ. ನೀವು ಹೆಚ್ಚು ಕ್ಯಾಟಗರಿ ಎ ಸ್ಟೂಡೆಂಟ್ಸ್ ಕಡಿಮೆ, ಕ್ಯಾಟಗರಿ ಬಿ ಸ್ಟೂಡೆಂಟ್ಸ್ ಜಾಸ್ತಿ ಅಂತ ಹೇಳಲಿಕ್ಕಲ್ಲ. ರಿಯಲಿಸ್ಟಿಕ್ ಆಗಿ ನೀವು ಎಲ್ಲಿದ್ದೀರಾ ಅಂತ ನೀವು ತಿಳ್ಕೋಬೇಕು. ನೈಜವಾಗಿ ರಿಯಲಿಸ್ಟಿಕ್ ಪ್ರಾಕ್ಟಿಕಲ್ ಆಗಿ ನಾನು ನನ್ನ ಸ್ಟಡಿ ಪ್ರಿಪರೇಷನಲ್ಲಿ ಎಲ್ಲಿದ್ದೀನಿ ಅಂತ ನೀವು ತಿಳ್ಕೊಬೇಕು. ಅದಕ್ಕೋಸ್ಕರ ಈ ಕ್ಯಾಟಗರಿ ಮಾಡ್ತಿದ್ವಿ ಹೊರತು ನಿಮ್ಮನ್ನ ಕೆಳಗೆ ಹಾಕೋಕ್ಕೆ ಮೇಲೆತ್ತಲಿಕ್ಕೆ ಮಾಡ್ತಿಲ್ಲ. ಆಯಿತಾ? ಸೊ ನಿಜವಾಗ್ಲೂ ನೀವು ಅರ್ಥ ಮಾಡ್ಕೊಂಡ್ರೆ ಈಸಿಯಾಗಿ ಪ್ರಿಪೇರ್ ಆಗ್ಬೋದು. ದಟ್ಸ್ ವೈ. ಸೊ ಯಾಕೆ? ಬಿಕಾಸ್ ಕ್ಯಾಟಗರಿ ಬಿ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗೋ ರೀತಿಯಲ್ಲಿ ಕ್ಯಾಟಗರಿ ಎ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗೋಕ್ಕಾಗಲ್ಲ, ಕ್ಯಾಟಗರಿ ಎ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗೋ ರೀತಿಯಲ್ಲಿ ಕ್ಯಾಟಗರಿ ಬಿ ಸ್ಟೂಡೆಂಟ್ಸ್ ಪ್ರಿಪೇರ್ ಆಗೋಕ್ಕಾಗಲ್ಲ. ದಟ್ ಇಸ್ ವೈ. ಓಕೆ, ಸೊ ನೋ ಕಂಪ್ಯಾರಿಸನ್, ಓನ್ಲಿ ಸ್ಟ್ರಾಟಜಿ. ಓಕೆ, ಸೊ ಕ್ಯಾಟಗರಿ ಎ ಸ್ಟೂಡೆಂಟ್ಸ್ ಬೇರೆ ರೀತಿ ಪ್ರಿಪೇರ್ ಆಗ್ತಾರೆ, ಅಂದರೆ ಕ್ಯಾಟಗರಿ ಎ ಸ್ಟೂಡೆಂಟ್ಸ್ ಮಕ್ಕಳು ಬೇರೆ ರೀತಿ ತಯಾರಾಗ್ತಾರೆ, ಕ್ಯಾಟಗರಿ ಬಿ ಮಕ್ಕಳು ಬೇರೆ ರೀತಿ ತಯಾರಾಗ್ತಾರೆ. ನಾವು ಫಸ್ಟ್ ಕ್ಯಾಟಗರಿ ಎ ಸ್ಟೂಡೆಂಟ್ಸ್ ಒಟ್ಟಿಗೆ ಸ್ಟಾರ್ಟ್ ಮಾಡೋಣ. ಸೊ ವಾಟ್ ಆರ್ ಕ್ಯಾಟಗರಿ ಎ ಸ್ಟೂಡೆಂಟ್ಸ್ ಗೋಯಿಂಗ್ ಟು ಡೂ? ಇವರಿಗೆ ಎಷ್ಟೊಂದು ಚಾಪ್ಟರ್ಸ್ ಭಯ ಆಗ್ತಿರತ್ತೆ, ಎಷ್ಟೊಂದು ಅಧ್ಯಾಯಗಳನ್ನ ಈಗ ನೋಡಿರೋಂಗಿರತ್ತೆ, ಯಾವುದ್ರಲ್ಲೂ ಕಾನ್ಫಿಡೆನ್ಸ್ ಇರಲ್ಲ, ಪ್ಯಾನಿಕ್ ಜಾಸ್ತಿ ಇರುತ್ತೆ, ಆಂಗ್ಸೈಟಿ ಜಾಸ್ತಿ ಇರುತ್ತೆ ಅಲ್ವಾ? ಸೊ ನೀವು ಗೋಲ್ 2 ಕ್ಯಾಟಗರಿ ಮಕ್ಕಳಿಗೆ ಒಂದೇ ಗೋಲ್ ಇರೋದು, ಕಾಮನ್ ಗೋಲ್ ಇದೆ. ವಾಟ್ ಇಸ್ ದಿಸ್ ಗೋಲ್? ಲೆಫ್ಟ್ ಸೈಡಲ್ಲಿರುವಂತಹ ಚಾಪ್ಟರ್ಸ್ನ ರೈಟ್ ಸೈಡ್ಗೆ ಮೂವ್ ಮಾಡಬೇಕು. ಆಯಿತಾ? ಎಡಗಡೆ ಇರುವಂತಹ ಪ್ರತಿಯೊಂದು ಅಧ್ಯಾಯನ ಅಥವಾ ಆದಷ್ಟು ಅಧ್ಯಾಯಗಳನ್ನ ಬಲ್ಗಡೆಗೆ ನೀವು ತರಬೇಕು. ಇದೇ ನಿಮ್ಮ ಗುರಿಯಾಗಿರುತ್ತೆ. ಆಯಿತಾ? ಸೊ ಇದಕ್ಕೋಸ್ಕರ ಕ್ಯಾಟಗರಿ ಎ, ವರ್ಗ ಎ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಈ ಗೋಲ್ ಏನಿದೆ ಇದನ್ನು ಅಚೀವ್ ಮಾಡಲಿಕ್ಕೆ ಏನು ಮಾಡ್ತಾರೆ? ಫಸ್ಟ್ ಆಫ್ ಆಲ್ ನಿಮ್ಗಿರೋ ಅಂತಹ ಟೈಮು ಒಂದು ಅಂದಾಜು, ಈಗ ಡಿಸೆಂಬರಲ್ಲಿ ವಿಡಿಯೋ ಬರ್ತಿದೆ, ಡಿಸೆಂಬರ್ ಕೊನೆಗೆ ವಿಡಿಯೋ ಬರ್ತಿದೆ ಅಂದರೆ ಜಾನ್ವರಿನೇ ಇಟ್ಕೊಳ್ಳೋಣ. ಆಯಿತಾ? ಡಿಸೆಂಬರ್ ನ್ಯೂ ಇಯರ್ ಅದು ಇದು ಇರುತ್ತೆ, ಜಾನ್ವರಿಯಿಂದ ತೊಗೊಳ್ಳಿ. ಜಾನ್ವರಿಯಿಂದ ತೊಗೊಂಡ್ರೆ 2.5 ತಿಂಗಳು ಮಕ್ಕಳ ಅಂದಾಜು ನಿಮ್ಮ ಹತ್ರ 2.5 ತಿಂಗಳು ಅಷ್ಟೇ ಇರೋದು. ಅದರಲ್ಲೂ ನಿಮಗೆ 3 ಪ್ರಿಪ್ರೇಟ್ರಿ ಇದೆ. 3 ಪ್ರಿಪ್ರೇಟ್ರಿನ ನೀವು ಅಟೆಂಡ್ ಬಂದು 2 ತಿಂಗಳು ಉಳಿಯುತ್ತೆ ಅಂತ ಅಂದ್ಕೊಳ್ಳಿ. ಸೊ 2 ತಿಂಗಳಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಪ್ರಾಮಿಸ್ 2.5 ಇಯರ್ಸ್ ಓದಿಸಿ ನನಗೆ ಬಂದಿರೋವಂಥ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಿರೋದು, ಈಗ ಟೆಕ್ಸ್ಟ್ ಬುಕ್ ಹಿಡ್ಕೊಂಡು ಓದ್ತೀನಿ ಅಂದರೆ ತುಂಬ ಕಷ್ಟ.
ಓಕೆ, ಆಗಲ್ಲ ಅಂತ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ, ಆಗತ್ತೆ. ತುಂಬ ಡಿಟರ್ಮಿನೇಷನ್ ಇದ್ದರೆ, ತುಂಬ ಫೋಕಸ್ ಇದ್ದರೆ ಖಂಡಿತ ನೀವು ಮಾಡ್ಬೋದು. ಬಟ್ ಎಷ್ಟೊಂದು ಜನ ಮಕ್ಕಳಿಗೆ ಟೈಮ್ ಇರೋದಿಲ್ಲ. ಓಕೆ, ಹೋಮ್ವರ್ಕ್ ಇರುತ್ತೆ, ಪ್ರಿಪ್ರೇಟ್ರಿ ಇದೆ, ಅದಾದಮೇಲೆ ನಿಮ್ಮ ಟ್ಯೂಷನ್ಸ್ ಇರ್ಬೋದು, ಅಥವಾ ನಮ್ಮ P+ ಕ್ಲಾಸ್ ಇರ್ಬೋದು, ಎಷ್ಟೊಂದಿರುತ್ತೆ ಅಲ್ವಾ. ಸೊ ನಿಮ್ಮಂಥ ಸ್ಟೂಡೆಂಟ್ಸ್ ಏನಿದ್ದಾರೆ, ಜನರಲಿ ಎಷ್ಟೊಂದು ಜನ ಸ್ಟೂಡೆಂಟ್ಸ್ಗೆ ಟೈಮ್ ಇರೋದಿಲ್ಲ. ಸೊ ಟೆಕ್ಸ್ಟ್ ಬುಕ್ನ ಈಗ ಓದ್ತೀನಿ ಅನ್ನೋದು ಇಟ್ ಈಸ್ ನಾಟ್ ರಿಯಲಿಸ್ಟಿಕ್. ನಾವು ಸ್ಟಾರ್ಟಿಂಗಿಂದಾನೇ ಹೇಳಿದ್ವಿ ಟೆಕ್ಸ್ಟ್ ಬುಕ್ ಓದಿ, ಏನು essay ನಡೆದಾಗಲೂ ಟೆಕ್ಸ್ಟ್ ಬುಕ್ ಓದಿ ಅಂದರೆ, ಆವಾಗ ಓದಿಲ್ಲ ಅಂದರೆ ಈಗ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಹರಸಾಹಸ ಮಾಡ್ತೀನಿ ಅಂತ ಹೋಗಬೇಡಿ. ಏನು ಮಾಡ್ತೀರಾ, ಇನ್ಸ್ಟೆಡ್ ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ವಿಷಯಗಳನ್ನೇ ನಾವು ತೆಗೆದು ಏನು ಮಾಡಿದ್ದೀವಿ, ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ಬಿಟ್ಟಿದ್ದೀವಿ. ಹೇಗೆ, ಯೂಟ್ಯೂಬ್ನಲ್ಲಿ ಏನು ಮಾಡಬೇಕು ನೀವು ಪಾಠಗಳನ್ನ ಕಲೀಲಿಕ್ಕೆ, ಪರೀಕ್ಷೆಗೆ ಹೋಗ್ತೀರಾ, SSLC ಪರೀಕ್ಷೆ ಅಂತ ಟೈಪ್ ಮಾಡ್ತೀರಾ, ಈ ರೀತಿ ಪೇಜ್ ಕಾಣಿಸ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡ್ತೀರಾ, ಅಲ್ಲಿ ಸ್ಕ್ರೋಲ್ ಮಾಡಿದ್ರೆ, ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ, ಅಂದರೆ ಹೀಗೆ ಸ್ಕ್ರೀನ್ನ ಮೇಲೆ ಎತ್ತಿದ್ರೆ ಇಲ್ಲಿ ಇದು ಕಾಣ್ತಿದೆಯಾ, SSLC ಬ್ಯಾಚ್ 1 ಶಾರ್ಟ್ ವಿಡಿಯೋಸ್. ಈಗ ಕಾಮೆಂಟ್ ಸೆಕ್ಷನಲ್ಲಿ ಇವರು ಏನು ಪ್ರೊಪಗಾಂಡ ಮಾಡ್ತಿದ್ದಾರೆ, ನಮ್ಮ ಚಾನಲ್ನ ಪ್ರಮೋಟ್ ಮಾಡ್ತಿದ್ದಾರೆ. ನೋ, ದಟ್ ಈಸ್ ನಾಟ್ ವಾಟ್ ವಿ ಆರ್ ಡೂಯಿಂಗ್. ಏನು ಮಾಡ್ತಿದ್ದೀವಿ, ಈಸಿಯಾಗಿ ನಿಮಗೋಸ್ಕರ ಆರ್ಗನೈಸ್ಡಾಗಿ ಟೆಕ್ಸ್ಟ್ ಬುಕ್ ಓದದೆ ಪ್ರಿಪೇರ್ ಆಗೋ ಹಾಗೆ ವಿಡಿಯೋಗಳನ್ನ ಮಾಡಿಟ್ಟಿದ್ದೀವಿ, ಫ್ರೀಯಾಗಿ ಇಟ್ಟಿದ್ದೀವಿ. ಯಾವುದೇ ದುಡ್ಡು ಕೊಡಬೇಕಾಗಿಲ್ಲ ಇದನ್ನು ಆಕ್ಸೆಸ್ ಮಾಡಲಿಕ್ಕೆ. ಇದನ್ನು ನೀವು ಮಾಡ್ಬೋದು. ಏನು ಮಾಡ್ತೀರಾ, ಏನಿದೆ ಇದರಲ್ಲಿ, ಇಲ್ಲಿ ಕೊಟ್ಟಿದ್ದೀವಿ SSLC ಬ್ಯಾಚ್ 2025-26 1 ಶಾರ್ಟ್ ವಿಡಿಯೋಸ್ ಅಂತ ಇದೆ. ಓಕೆ, ಸೊ ಏನು ಮಾಡ್ತೀರಾ, ಈ 1 ಶಾರ್ಟ್ ವಿಡಿಯೋಸ್ ಏನಿದ್ದಾವೆ ಇದು ಸಬ್ಜೆಕ್ಟ್ ವೈಸ್, ಅಂದರೆ ವಿಷಯದ ಪ್ರಕಾರ ನಾವು ಪ್ಲೇಲಿಸ್ಟ್ಗಳನ್ನ ಮಾಡಿಟ್ಟಿದ್ದೀವಿ ಮಕ್ಕಳ. ಇಲ್ಲಿ ನೋಡ್ತಿರೋ ಹಾಗೆ 33 ಸೋಷಿಯಲ್ ಚಾಪ್ಟರಿಗೆ, ಪ್ರತಿಯೊಂದು ಸೋಷಿಯಲ್ ಚಾಪ್ಟರಿಗೆ ಒಂದು ವಿಡಿಯೋ ಇದೆ. ಇದನ್ನು ನೀವು ಹೋಗಿ ನೋಡಬಹುದು. ಟೆಕ್ಸ್ಟ್ ಬುಕ್ನ ಓದಿದಷ್ಟೇ ನಾಲೆಡ್ಜ್ ಬರುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿರುವಂತಹ ಪ್ರತಿಯೊಂದು ಪ್ರಮುಖ ಭಾಗನ ಈ ವಿಡಿಯೋಗಳಲ್ಲಿ ನಾವು ಕವರ್ ಮಾಡಿದ್ದೀವಿ. ಆಯಿತಾ, ಅಂದರೆ ಸೈನ್ಸಿನ 13 ಚಾಪ್ಟರ್ ಏನಿದೆ ಅದಕ್ಕೆ ಒಂದೊಂದು ವಿಡಿಯೋಸ್ ಇದೆ. ಅದೇ ರೀತಿ ಗಣಿತ, ಕನ್ನಡ ಮೊದಲನೇ ಪ್ರಥಮ ಭಾಷೆ, ಇಂಗ್ಲೀಷ್ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಎರಡು. ಸೊ ಇಂಗ್ಲೀಷ್ ಪ್ರಥಮ ಹಾಗೂ ದ್ವಿತೀಯ ಭಾಷೆ, ಕನ್ನಡ ಪ್ರಥಮ ಹಾಗೂ ದ್ವಿತೀಯ ಭಾಷೆ, ಹಾಗೂ ಹಿಂದಿ ತೃತೀಯ ಭಾಷೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ, ಇಂಗ್ಲೀಷ್ ಆ್ಯಂಡ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಏನಿದೆ, ಇದಕ್ಕೆಲ್ಲ ಪ್ಲೇಲಿಸ್ಟ್ ಇದೆ ಅಲಾಂಗ್ ವಿತ್ ಮ್ಯಾಥ್ಸ್, ಸೈನ್ಸ್ ಆ್ಯಂಡ್ ಸೋಷಿಯಲ್. ಸೊ ಸ್ಟಾರ್ಟ್ ಸ್ಟಡಿಯಿಂಗ್ ಫ್ರಮ್ ಹಿಯರ್. ಓಕೆ, ಸ್ಟಾರ್ಟ್ ಸ್ಟಡಿಯಿಂಗ್ ಫ್ರಮ್ ಹಿಯರ್ ರೈಟ್ ಅವೇ. ಜಾನ್ವರಿವರೆಗೂ ವೆಯ್ಟ್ ಮಾಡಬೇಡಿ, ಡಿಸೆಂಬರಲ್ಲೇ ಸ್ಟಾರ್ಟ್ ಮಾಡಿಬಿಡಿ. ಇವತ್ತವರೆಗೂ ಟೆಕ್ಸ್ಟ್ ಬುಕ್ ಮುಟ್ಟಿಲ್ಲ ಅಂದರೆ ದಿಸ್ ಇಸ್ ದ ಫಸ್ಟ್ ಥಿಂಗ್ ದಟ್ ಯು ಆರ್ ಗೋಯಿಂಗ್ ಟು ಡೂ. ಓಕೆ, ಇನ್ನೊಂದು ಪಾಯಿಂಟ್ ನಾನು ಏನು ಮಿಸ್ ಮಾಡಿದ್ದೆ ಅಂದರೆ, ಸೊ ಈ ಕ್ಯಾಟಗರೀಸಲ್ಲಿ ನೀವು ಚಾಪ್ಟರ್ಸ್ ಮಧ್ಯೆ ಕನ್ಫ್ಯೂಷನ್ ಆದರೆ, ಫಾರ್ ಎಕ್ಸಾಂಪಲ್ ರೈಟಿಗೆ ಹಾಕ್ಲಾ ಲೆಫ್ಟಿಗೆ ಹಾಕ್ಲಾ ಅಂತ ಯಾವುದೇ ಚಾಪ್ಟರ್ ಬಗ್ಗೆ ಕನ್ಫ್ಯೂಷನ್ ಆದರೆ ನೀವೇನು ಮಾಡ್ತೀರಾ, ಆ ಚಾಪ್ಟರ್ದು ಎಕ್ಸಸೈಸಸ್ ಓಪನ್ ಮಾಡಿ. ಆಯಿತಾ, ಇಂಟೆಕ್ಸ್ ಕ್ವೆಶನು ಬೇಡ, ಎಕ್ಸಸೈಸಸ್ ಓಪನ್ ಮಾಡಿ. ಆ ಎಕ್ಸಸೈಸಸಲ್ಲಿ ಎಲ್ಲ ಕ್ವೆಶನ್ಸ್ನ ಸಾಲ್ವ್ ಮಾಡೋಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ ರೈಟಿಗೆ ಹಾಕಿ. ಆಯಿತಾ, ಯಾವುದೇ ಕ್ವೆಶನ್ನ ಸಾಲ್ವ್ ಮಾಡೋಕ್ಕಾಗ್ತಿಲ್ಲ, ಕನ್ಫ್ಯೂಷನ್ ಆಗ್ತಿದೆ, 10% ಕ್ವೆಶನ್ ಕೂಡ ಸಾಲ್ವ್ ಮಾಡೋಕ್ಕಾಗಲ್ಲ ಅಂದರೆ ಲೆಫ್ಟಿಗೆ ಹಾಕಬೇಕು. ಓಕೆ, ಸೊ ಕ್ಯಾಟಗರೈಸ್ ಮಾಡಬೇಕಾದ್ರೆ ಇದೊಂದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ಅಧ್ಯಾಯಗಳನ್ನ ವರ್ಗಾವಣೆ ಮಾಡಿ ಅಂತ ಹೇಳಿದ್ವಿ ಅಲ್ವಾ ಇದರಲ್ಲಿ. ಸೊ ಅದರಲ್ಲಿ ಗೊಂದಲ ಆಗ್ತಿದೆ ಅಂದರೆ, ಯಾವ ಅಧ್ಯಾಯ ಯಾವ ಕಡೆ, ಒಂದೇ ಒಂದು ಅಧ್ಯಾಯದಲ್ಲಿ ಅರ್ಥ ಆಗ್ತಿದೆಯಾ ಅರ್ಥ ಆಗಿಲ್ವಾ ಅಂತಾನೆ ಗೊಂದಲ ಆಗ್ತಿದೆ ಅಂದಾಗ ಆ ಅಧ್ಯಾಯದ ಅಭ್ಯಾಸ ಪ್ರಶ್ನೆಗಳಿರುತ್ತೆ ಅಲ್ವಾ, ಅದನ್ನು ನೋಡಿ. ಅಭ್ಯಾಸ ಪ್ರಶ್ನೆಗಳಲ್ಲಿ ಎಲ್ಲದನ್ನೂ ನಿಮಗೆ ಬಗೆಹರಿಸ್ಲಿಕ್ಕೆ ಆಗ್ತಿದ್ರೆ, ಅಥವಾ ಎಲ್ಲ ಪ್ರಶ್ನೆಗಳು ಅರ್ಥ ಆಗ್ತಿದೆ, ಉತ್ತರಿಸಲಿಕ್ಕೆ ಪ್ರಯತ್ನ ಆದರೂ ಮಾಡಬಹುದು ಅಂತ ಅನಿಸಿದ್ರೆ ಅದನ್ನು ಬಲಗಡೆ ಹಾಕಿ. ಯಾವುದೇ ಪ್ರಶ್ನೆ ಅರ್ಥ ಆಗ್ತಿಲ್ಲ, 10% ಅರ್ಥ ಆಗ್ತಿದೆ ಅಷ್ಟೇ, ಮಿಕ್ಕಿದ ಯಾವುದೂ ಅರ್ಥ ಆಗ್ತಿಲ್ಲ ಅಂದರೆ ಎಡಗಡೆಗೆ ಹಾಕಿ. ಓಕೆನಾ ಮಕ್ಕಳ? ಓಕೆ, ಸೊ ಕ್ಯಾಟಗರಿ ಎ ಮಕ್ಕಳು ಫಸ್ಟ್ ಏನು ಮಾಡ್ತಾರೆ, ಹೋಗಿ 1 ಶಾರ್ಟ್ ವಿಡಿಯೋಸ್ನ ವಾಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, 1 ಶಾರ್ಟ್ ವಿಡಿಯೋಸ್ನ ವಾಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೋಟ್ಸ್ ಮಾಡ್ಕೋತಾರೆ, ಅವ್ರವ್ರದ್ದೇ ನೋಟ್ಸ್ ಮಾಡ್ಕೋತಾರೆ. ಅಂದರೆ ಅವರ ಟೆಕ್ಸ್ಟ್ ಬುಕ್ 1 ಶಾರ್ಟ್ ವಿಡಿಯೋಸ್ನ ನೋಡಿಕೊಂಡು ನೋಟ್ಬುಕ್ಕಲ್ಲಿ ಬರಿತಾ ಹೋಗ್ತಾರೆ. ಇದು ತುಂಬ ಕಷ್ಟ ಆಗ್ತಿದೆ, ನೋಟ್ಸ್ ಕೂಡ ಮಾಡೋದು ಕಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಏನು ಮಾಡ್ತೀರಾ, ಇದು ನಮ್ಮ ಲೈಫ್ ಪ್ರಾಸೆಸಸ್ 1 ಶಾರ್ಟ್ ವಿಡಿಯೋ. ಓಕೆ, 5 hours ಇದೆ ಈ ಲೈಫ್ ಪ್ರಾಸೆಸಸ್ ವಿಡಿಯೋ. ನೀವು 2 ದಿನ ಕೂತ್ಕೊಂಡು 2.5 hours ಆರ್ 3 ದಿನ ಕೂತ್ಕೊಂಡು 1.5 ಗಂಟೆ ನೋಡಿದ್ರೆ ಈ ಚಾಪ್ಟರ್ ಮುಗ್ದೋಗ್ಬಿಡತ್ತೆ ಏನು. ಆಯಿತಾ, ಅಷ್ಟು ಕ್ಲೀನ್, ಅದು ಇಡೀ ಚಾಪ್ಟರ್ ಮುಗಿಸಿದ್ದೀನಿ 5.5 hoursಲ್ಲಿ. ಯು ಕ್ಯಾನ್ ಡೂ ದ್ಯಾಟ್. ಓಕೆ, ಸೊ ಬೇಸಿಕಲಿ ನೋಟ್ಸ್ ಬಗ್ಗೆ ಮಾತಾಡ್ತಿದ್ದೆ ಅಲ್ವಾ. ಸೊ ನೋಟ್ಸ್ ನಿಮಗೆ ನೀವು ಮಾಡ್ಕೊಳಕ್ಕೆ ಆಗ್ತಿಲ್ಲ, ಅದು ಕಷ್ಟ ಆಗ್ತಿದೆ ಅಂದರೆ ಏನು ಮಾಡ್ತೀರಾ, ಈ ವಿಡಿಯೋ ಕೆಳಗೆ 2 ಡಬ್ಬ ಇರುತ್ತೆ ಅಲ್ವಾ ಮಕ್ಕಳ. ಅಂದರೆ ಲ್ಯಾಪ್ಟಾಪಲ್ಲಿ ನೋಡಿದ್ರೆ ಈ ರೀತಿ ಕಾಣುತ್ತೆ, ಫೋನಲ್ಲಿ ನೋಡಿದ್ರೆ ಇದೊಂದೇ ಡಬ್ಬ ಕಾಣುತ್ತೆ. ಈ ಒಂದೇ ಡಬ್ಬದಲ್ಲಿ ಇಲ್ಲಿ ಮೋರ್ ಅಂತ ಇದೆ ಅಲ್ವಾ, ಮೋರ್ ಅಂತ ಇದೆ ಅಲ್ವಾ, ಮೋರ್ ಮೇಲೆ ಕ್ಲಿಕ್ ಮಾಡ್ತೀರಾ. ಮೋರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನು ಮಾಡಬೇಕು ನೀವು, ಇಲ್ಲಿ ನೋಡಿ, ನೋಟ್ಸ್ ಆ್ಯಂಡ್ ಸಾಲ್ವ್ಡ್ ಟೆಕ್ಸ್ಟ್ ಬುಕ್
ಕ್ವೆಶನ್ಸ್. ಓದ್ಕೋಬೇಕಾದ್ರೆ ನಿಮ್ಮ ನೋಟ್ಸ್ ನೀವೇ ಮಾಡೋಕ್ಕಾಗಲ್ಲ ಅಂದರೆ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸಿಗೆ ಮೊದಲನೇ 2 ಲಿಂಕ್ ಇದೆ, ಕನ್ನಡ ಮೀಡಿಯಮ್ ನೋಟ್ಸಿಗೆ ಮೊದಲನೇ 2 ಲಿಂಕ್ ಇದೆ, ಪ್ರೀವಿಯಸ್ ಇಯರ್ ಸಾಲ್ವ್ಡ್ ಕ್ವೆಶನ್ಸಿಗೆ ಎರಡನೆಯ 2 ಲಿಂಕ್ಸ್ ಇದೆ. ಆಯಿತಾ? ಸೊ ಈ ಲಿಂಕ್ಸ್ನ ಯುಟಿಲೈಸ್ ಮಾಡಿಕೊಂಡು ನೋಟ್ಸ್ನ ನೀವು ನೋಡ್ಕೋತೀರಾ, ಓದ್ತಾ ಹೋಗ್ತೀರಾ. ಓಕೆನಾ? ನೀವು ಕೇಳಬಹುದು, ಮ್ಯಾಮ್ ಇದು ಓಪನ್ ಆಗ್ತಿಲ್ಲ, ಮ್ಯಾಮ್ ಇದರಲ್ಲಿ ಡ್ರೈವ್ ಲಿಂಕ್ ಸಿಗ್ತಿಲ್ಲ ಅಂತ ಎಲ್ಲ. ನಾವೇನು ಮಾಡ್ತಿದ್ದೀವಿ, ಈ ನೋಟ್ಸ್ನ ನೀವು ಆ್ಯಪ್ನಲ್ಲಿ ಓಪನ್ ಮಾಡೋ ಹಾಗೆ ಮಾಡಿಟ್ಟಿದ್ದೀವಿ. ಓಕೆ, ಬಿಕಾಸ್ ನೀವು ಎಲ್ಲೇ ಬೇರೆ ಕಡೆ ಓಪನ್ ಆದ್ರೂ ನೀವು ಡೌನ್ಲೋಡ್ ಮಾಡ್ಕೋತೀರಾ ನೋಟ್ಸ್ ಎಲ್ಲೆಲ್ಲೋ ಹೋಗ್ಬಿಡತ್ತೆ, ಫೋನಲ್ಲಿ ಹುಡ್ಕ್ಲಿಕ್ಕಾಗಲ್ಲ ಅಲ್ವಾ. ಅದಕ್ಕೆ ನಮ್ಮ ಆ್ಯಪ್ನಲ್ಲಿ ಕ್ಲೀನಾಗಿ ಆರ್ಗನೈಸ್ ಮಾಡಿ ಇಟ್ಟಿದ್ದೀವಿ ಎಲ್ಲ ನೋಟ್ಸು. ನಿಮ್ಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಆಗದಿರೋ ಹಾಗೆ ಒಂದೇ ಜಾಗದಲ್ಲಿ ಎಲ್ಲ ನೋಟ್ಸ್ ಸಿಗೋ ಹಾಗೆ ನಮ್ಮ ಆ್ಯಪಿನಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಅದಕ್ಕೆ ಈ ಲಿಂಕ್ಗಳು ನಿಮ್ಮನ್ನು ನಮ್ಮ ಆ್ಯಪಿಗೆ ಕರ್ಕೊಂಡು ಹೋಗುತ್ತೆ. ಸೊ ಈ ನೋಟ್ಸ್ನ ನೀವು ಯೂಟಿಲೈಸ್ ಮಾಡಬಹುದು. ಓಕೆ, ಸೊ ನೋಟ್ಸ್ನ ಮಾಡ್ಕೋತೀರಾ, ಒನ್ ಶಾಟ್ನ ನೋಡ್ತೀರಾ. ಅದಾದಮೇಲೆ ಏನು ಮಾಡ್ತೀರಾ, ಸೊ ನೋಟ್ಸ್ನ ನೋಡಿಕೊಂಡು ಒನ್ ಶಾಟ್ನ ನೋಡಿಕೊಂಡು ನೀವು ನೋಟ್ಸ್ನ ಪ್ರಿಪೇರ್ ಮಾಡಿದಾಗ ನಿಮ್ಮ ಫಸ್ಟ್ ರೌಂಡ್ ಆಫ್ ಸ್ಟಡಿ ಮುಗಿಯುತ್ತೆ ಕ್ಯಾಟಗರಿ ಎ ಮಕ್ಕಳಿಗೆ. ನೆಕ್ಸ್ಟ್ ಏನು ಮಾಡ್ತೀರಾ, ನೀವು ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಅಭ್ಯಾಸ ಮಾಡಬೇಕು ಮಕ್ಕಳ. ಅಭ್ಯಾಸ ಮಾಡೋದಕ್ಕೆ ಏನು ಮಾಡ್ತೀರಾ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ಪ್ರಾಕ್ಟೀಸಿಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸಿಗಿನ್ನ ದೊಡ್ಡ ರಿಸೋರ್ಸ್ ಏನೂ ಇಲ್ಲ ನಿಮಗೆ. ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಂದರೆ PYQs. ನೋಟ್ಸ್ ಆ್ಯಂಡ್ PYQs ಅಂತ ತೋರಿಸ್ದೆ ಅಲ್ವಾ ನಿಮಗೆ, ಹಿಂದಿನ ವರ್ಷದ ಪರಿಹರಿಸಲಾದ ಪ್ರಶ್ನೆಗಳು. ನಿಮಗೆ ಇಲ್ಲಿ ನೋಟ್ಸ್ ಆ್ಯಂಡ್ PYQs ಅಂತ ತೋರಿಸ್ತಿದ್ದೆ ಅಲ್ವಾ. ಸೊ 2ನೇ ಸೆಟ್ ಆಫ್ ಲಿಂಕ್ಸ್, ಈ 3 ಹಾಗೂ 4ನೇ ಲಿಂಕ್ಗಳೇನಿದೆ ಇದು ನಿಮ್ಮನ್ನು PYQ ಡಾಕ್ಯುಮೆಂಟಿಗೆ ಕರ್ಕೊಂಡು ಹೋಗುತ್ತೆ. ಕನ್ನಡ ಮೀಡಿಯಮಿಗೆ ಸಪ್ರೇಟ್, ಇಂಗ್ಲೀಷ್ ಮೀಡಿಯಮಿಗೆ ಸಪ್ರೇಟ್ ಹಾಕಿದ್ದೀವಿ. ಓಕೆ, ಸೊ ಈ PYQsನ ನೀವು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ. ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಸಾಲ್ವಿಂಗ್ ಯೋರ್ PYQs. ಬಿಕಾಸ್ PYQsನ ಸಾಲ್ವ್ ಮಾಡಿದ 2019 ಆನ್ವರ್ಡ್ಸ್ ಯಾವ ಬೋರ್ಡ್ ಎಕ್ಸಾಮ್ ನಡೆದಿದೆಯೋ ಅದರೆಲ್ಲ ಕ್ವೆಶನ್ಸ್ನ ತೆಗೆದುಬಿಟ್ಟು ನಾವು ಒಂದು ಡಾಕ್ಯುಮೆಂಟಿಗೆ ಹಾಕಿದ್ದೀವಿ. ಆಯಿತಾ? ಸೊ ಆಲ್ಮೋಸ್ಟ್ 4-5 ಇಯರ್ಸ್ನ ಏನು ಕ್ವೆಶನ್ ಬ್ಯಾಂಕ್ ಇದೆ ನಿಮಗೆ ನಮ್ಮ ಕಡೆಯಿಂದ, ಪರೀಕ್ಷೆ ಕಡೆಯಿಂದ ಕೊಟ್ಟಿರೋದು. ಆಯಿತಾ? ಸೊ ಈ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ರೆ ಎಲ್ಲಿಂದ ಬರ್ತಿದೆ ಕ್ವೆಶನ್ಸು, ಯಾವ ರೀತಿಯ ಕ್ವೆಶನ್ಸ್ ಕೇಳ್ತಾರೆ, ಯಾವ ಮಾರ್ಕ್ಸಿಗೆ ಯಾವ ಚಾಪ್ಟರ್ನಿಂದ ಬರಬಹುದು ಕ್ವೆಶನ್ಸ್ ಅನ್ನೋ ಒಂದು ಅಂದಾಜಿರುತ್ತೆ. ಈಗ ನೋಡಿ, ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸಲ್ಲಿ ಪ್ಲೆಸೆಂಟಾ ಬಗ್ಗೆ ತುಂಬ ಸತಿ ಕೇಳಿದ್ದಾರೆ. ಲೈಫ್ ಪ್ರಾಸೆಸಸ್ಸಲ್ಲಿ ಪ್ಲಾಂಟಲ್ಲಿ ಎಕ್ಸ್ಕ್ರಿಷನ್ ಪ್ರಾಸೆಸ್ ಆಗಿರ್ಬೋದು, ಡಬಲ್ ಸರ್ಕ್ಯುಲೇಷನ್ ಆಗಿರ್ಬೋದು, ಇದ್ರ ಬಗ್ಗೆ ತುಂಬ ಸತಿ ಕ್ವೆಶನ್ಸ್ ಬಂದಿದೆ. ಸೊ ಈ ರೀತಿ ತುಂಬ ಹಾಟ್ಸ್ಪಾಟ್ ಕ್ವೆಶನ್ಸ್, ಯಾವುದ್ರಲ್ಲಿ ತುಂಬ ಜಾಸ್ತಿ ಪ್ರಶ್ನೆಗಳು ಬರುತ್ತೆ ಅಲ್ವಾ, ಆ ರೀತಿ ಕಾನ್ಸೆಪ್ಟ್ಸ್ನ ಐಡೆಂಟಿಫೈ ಮಾಡ್ತೀರಾ ನೀವು. ಓಕೆ, ಸೊ ದಟ್ ಈಸ್ ವೈ PYQ ಕ್ವೆಶನ್ಸ್ನ ಸಾಲ್ವ್ ಮಾಡ್ತೀರಾ. ಓಕೆ, PYQ ಕ್ವೆಶನ್ ಸಾಲ್ವ್ ಮಾಡಿದ್ಮೇಲೆ ನಿಮಗೆ ಕನ್ಫರ್ಮೇಷನ್ ಸಿಗುತ್ತೆ, ನನಗೆ ಈ ಚಾಪ್ಟರ್ ಏನಿದೆ ಇದು ಖಂಡಿತ ಪಕ್ಕ ಆಗಿದೆ ಅಂತ. ಆಗ ವಾಟ್ ಆರ್ ಯು ಗೋಯಿಂಗ್ ಟು ಡೂ, ಕ್ಯಾಟಗರಿ ಎ ಸ್ಟೂಡೆಂಟ್ಸ್, ವಾಟ್ ಆರ್ ಆ ಕ್ಯಾಟಗರಿ ಎ ಸ್ಟೂಡೆಂಟ್ಸ್ ಗೋಯಿಂಗ್ ಟು ಡೂ? ಸೊ ಯಾವುದೋ ಒಂದು ಚಾಪ್ಟರ್, ಯಾವುದೋ ಒಂದು ಅಧ್ಯಾಯ ಈ ಕಡೆ ಎಡಗಡೆ ಇತ್ತು. ಸೊ ಈ ಅಧ್ಯಾಯದ ಒನ್ ಶಾರ್ಟ್ ವಿಡಿಯೋ ನೋಡಿದೆ, ನೋಟ್ಸ್ನ ನೋಡಿಕೊಂಡೆ, PYQ ಸಾಲ್ವ್ ಮಾಡೋಕ್ಕೆ ಆಗ್ತಿದೆ. ಆಯಿತಾ? ಒನ್ ಶಾರ್ಟ್ ವಿಡಿಯೋ ನೋಡಿದೆ, ಟಿಪ್ಪಣಿಗಳನ್ನ ನೋಡಿಕೊಂಡೆ, ಹಿಂದಿನ ವರ್ಷಗಳ ಪ್ರಶ್ನೆಗಳೇನಿದೆ ಇದನ್ನು ಬಗೆಹರಿಸಲಿಕ್ಕೆ ಆಗ್ತಿದೆ ಅಂದಾಗ ಎಡಗಡೆ ಇದ್ದಿದ್ದಂಥ ಈ ಅಧ್ಯಾಯ ಏನಿದೆ ಇದನ್ನು ಕಟ್ ಮಾಡಿ ಬಲ್ಗಡೆ ಇದರ ಹೆಸರನ್ನ ಬರೀತೀರಾ. ಓಕೆ, ಬಲ್ಗಡೆ ಈ ಹೆಸರನ್ನ ಬರೀತೀರಾ. ಸೊ ನಿಮ್ಮ ಗುರಿ ಏನು, ಇರುವಂತಹ ಪ್ರತಿಯೊಂದು ಅಧ್ಯಾಯನ ಈ ಕಡೆ ಹಾಕೋದು ನಿಮ್ಮ ಗುರಿ. ಓಕೆ, ಸೊ ಇದು 100% ನನಗೆಲ್ಲ ಗೊತ್ತಿರಬೇಕು ಅಂತ ನೆಸೆಸಿಟಿ ಇಲ್ಲ. ನನಗೆ ಎಲ್ಲ ಕ್ವೆಶನ್ಸ್ ಬಂದಾಗ ಅಟೆಂಪ್ಟ್ ಮಾಡೋಕ್ಕಾಗ್ತಿದೆ ಅನ್ನೋಷ್ಟು ಕಾನ್ಫಿಡೆನ್ಸ್ ಬಂದರೆ ರೈಟ್ ಸೈಡಿಗೆ ಮೂವ್ ಮಾಡಬೇಕು. ಸೊ ಇದನ್ನು ನಮ್ಮ ವರ್ಗ ಎ ಮಕ್ಕಳು ಮಾಡಬೇಕು. ಓಕೆನಾ ಮಕ್ಕಳ? ನೆಕ್ಸ್ಟು ಕ್ಯಾಟಗರಿ ಬಿ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ? ವಾಟ್ ಆರ್ ಕ್ಯಾಟಗರಿ ಬಿ ಸ್ಟೂಡೆಂಟ್ಸ್ ಗೋಯಿಂಗ್ ಟು ಡೂ? ಎಷ್ಟೊಂದು ಚಾಪ್ಟರ್ಸ್ ಆಲ್ರೆಡಿ ಎಲ್ಲಿದೆ, ಎಷ್ಟೊಂದು ಚಾಪ್ಟರ್ಸ್ ಆಲ್ರೆಡಿ ನಿಮಗೆ ರೈಟ್ ಸೈಡಲ್ಲಿದೆ. ರೈಟ್ ಸೈಡಲ್ಲಿ ಎಷ್ಟೊಂದು ಚಾಪ್ಟರ್ಸ್ ಇದೆ, ಲೆಫ್ಟಲ್ಲಿ 1-2 ಚಾಪ್ಟರ್ಸ್ ಇದೆ. ಫಸ್ಟ್ ನಿಮ್ಮ ಜಾಬ್ ಏನು, ಲೆಫ್ಟಲ್ಲಿರುವಂಥ ಚಾಪ್ಟರ್ಸ್ನ ರೈಟಿಗೆ ಮೂವ್ ಮಾಡಿ.
ಓಕೆ, ಸೇಮ್ ಕ್ಯಾಟಗರಿ ಎ ಸ್ಟೂಡೆಂಟ್ಸ್ ಏನು ಮಾಡಿದ್ರಲ್ವಾ, ಕ್ಯಾಟಗರಿ ಬಿ ಸ್ಟೂಡೆಂಟ್ಸ್ ಆರ್ ಗೋಯಿಂಗ್ ಟು ಡೂ ದ ಸೇಮ್ ಥಿಂಗ್ ಬಟ್ ಓನ್ಲಿ ಫಾರ್ ದೀಸ್ ಚಾಪ್ಟರ್ಸ್. ಒನ್ ಶಾರ್ಟ್ ವಿಡಿಯೋಸ್ನ ನೋಡಿ, ನೋಟ್ಸ್ನ ನೋಡಿ ಆ್ಯಂಡ್ PYQsನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಸೊ ಯು ಆರ್ ಗೋಯಿಂಗ್ ಟು ಡೂ ದಿಸ್. ಫಸ್ಟ್ ಮೂವ್ ದ ಲೆಫ್ಟ್ ಚಾಪ್ಟರ್ಸ್ ಟು ದ ರೈಟ್. ಮುಗ್ದಿದ ತಕ್ಷಣ ಕಾಟ್ ಮಾಡಿ ಇಲ್ಲಿ ಬರೀರಿ ಇವೆರಡು ಚಾಪ್ಟರ್ಸ್ನ. ಎಲ್ಲ ಚಾಪ್ಟರ್ಸ್ ನಿಮಗೆ ರೈಟ್ ಸೈಡ್ ಬಂತು ಅಂದ ಮೇಲೆ, after all chapters on your right side, what are you going to do? You're going to focus on revision. Because ಮುಗ್ದೋದ್ರೆ ಅಲ್ಲೇ ಓದ್ಕೊಬಿಟ್ಟೆ ಅಪ್ಪ ಎಲ್ಲ ರೈಟಲ್ಲಿದೆ, ಓಕೆ ನಾನು ನಿದ್ದೆ ಮಾಡ್ತೀನಿ, ಬೆಚ್ಚಗೆ ಚಳಿ ಇದೆ, ಇನ್ನು ಡಿಸೆಂಬರ್ ಮಂತಲ್ಲಿ, ನೋ, not going to do this. You should do revision. What are you going to do in revision ಮಕ್ಕಳ, and what are you going to use for revision ಅಂದರೆ, ಇಲ್ಲಿ ನೋಡಿ ನಮ್ಮ ಚಾನಲಲ್ಲಿ ಅಗೇನ್ ನೀವು ನಮ್ಮದೇ ಯೂಸ್ ಮಾಡಬೇಕು ಅಂತ ಇಲ್ಲ, ಬೇರೆ ಕಡೆ ನಿಮಗೆ ಒನ್ ಶಾರ್ಟ್ ವಿಡಿಯೋಗಳು ಸಿಗುತ್ತೆ, ಸಮರಿ ವಿಡಿಯೋಗಳು ಸಿಗುತ್ತೆ, ಅಂದರೆ ಮೋರ್ ದೆನ್ ಫ್ರೀ ಟು ಯೂಸ್ ಇಟ್. ಓಕೆ, ನೀವು ಚೆನ್ನಾಗಿ ಓದಬೇಕು, ಅದೊಂದೇ ನಮ್ಮ ಗುರಿ. ನಮ್ಮ ಚಾನಲಲ್ಲಿ ನಮ್ಮ ಕ್ವಾಲಿಟಿ ಏನಂತ ನಮಗೆ ಗೊತ್ತು, ಅದಕ್ಕೆ ನಾವು ನಮ್ಮ ಚಾನಲ್ ಬಗ್ಗೆ ಹೇಳ್ತಿದ್ದೀನಿ ಹೊರತು ಬೇರೆ ಚಾನಲ್ ನೋಡಬೇಡಿ ಅಂತ ಅಲ್ಲ. ಇಟ್ ಈಸ್ ಅಪ್ ಟು ಯು. ಓಕೆ, ಸೊ ಈಗ ಸಮ್ಮರಿ ವಿಡಿಯೋಸ್ ಆಗೆ ನಾನು ಹಿಂದೆ ಒನ್ ಶಾರ್ಟ್ ವಿಡಿಯೋಸ್ ತೋರಿಸ್ದೆ ಅಲ್ವಾ, ಅದ್ರ ಕೆಳಗೇನೆ ನಮ್ಮ ಹೋಮ್ ಪೇಜಲ್ಲಿ SSLC ಪರೀಕ್ಷೆ, ಇಲ್ಲಿ ಸರ್ಚಲ್ಲಿ ನೀವೇನು ಬರೀತೀರಾ, SSLC ಪರೀಕ್ಷೆ ಅಂತ ಟೈಪ್ ಮಾಡಿ, ಆಯಿತಾ. ಸೊ ಪರೀಕ್ಷೆ ಚಾನಲಿಗೆ ಬರ್ತೀರಾ ಅಲ್ವಾ, ಪರೀಕ್ಷೆ ಚಾನಲಿಗೆ ಬಂದಮೇಲೆ ಸ್ಕ್ರೋಲ್ ಮಾಡಿ ಸ್ವಲ್ಪ ಹೋಮ್ ಪೇಜಲ್ಲಿ, ಇಲ್ಲೇ ಇನ್ನೆಲ್ಲೋ ಹೋಗಬೇಕಾಗಿಲ್ಲ, ಹೋಮ್ ಪೇಜಲ್ಲಿ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಮಾಡಿದಾಗ ಇಲ್ಲಿ ಬರುತ್ತೆ SSLC ಬ್ಯಾಚ್ 2025-26 ಸಮ್ಮರಿ ವಿಡಿಯೋಸ್. ಓಕೆ, ಸಮ್ಮರಿ ವಿಡಿಯೋಸ್ ಏನು, ಎಲ್ಲ ಚಾಪ್ಟರ್ಸ್ ಏನಿದೆ, ನಾನು ಏನಂದೆ, ಸೋಷಿಯಲ್ ಸೈನ್ಸಲ್ಲಿ 33 ಚಾಪ್ಟರ್ಸ್ ಇದೆ, ಮ್ಯಾಥಲ್ಲಿ 13 ಇದೆ, ಆ್ಯಂಡ್ ಸೈನ್ಸಲ್ಲಿ ಕೂಡ 13 ಇದೆ. ಸೊ ಇದರ ಶಾರ್ಟ್ ವಿಡಿಯೋಸ್ ವಿತಿನ್ 1 hour, ಮೋಸ್ಟ್ ಆಫ್ ದೆಮ್ 1 hour ಒಳಗೆ ಮುಗಿಯೋವಂತಹ ವಿಡಿಯೋಸ್ ಇದೆ, ಆಯಿತಾ. ಸೊ ಕ್ಯಾಟಗರಿ ಬಿ ಮಕ್ಳು ಏನು ಮಾಡ್ತಾರೆ, ಈ ವಿಡಿಯೋಗಳನ್ನ, ಸೈನ್ಸಿನ ಸಮ್ಮರಿ ವಿಡಿಯೋಗಳಿದೆ, ನಾನು ಸೈನ್ಸಿಗೆ ಅಂತಿದ್ದೀನಿ, ಎಲ್ಲ ಸಬ್ಜೆಕ್ಟಲ್ಲೂ ಇದು ಮಾಡ್ಬೋದು. ಓಕೆನಾ. ಸೊ ಸೈನ್ಸಿನ ಸಮ್ಮರಿ ವಿಡಿಯೋಸ್ ಏನಿದೆ, ಇದನ್ನು ನೀವು ಹೋಗಿ ನೋಡ್ತೀರಾ. you're going to watch summary videos of every ಚಾಪ್ಟರ್. ಓಕೆನಾ. 13 ವಿಡಿಯೋಸ್ ಇದೆ, 13 hours ಮುಗ್ದೋಗ್ಬಿಡುತ್ತೆ ಮಕ್ಕಳ. ನೀವು 13 ದಿನ ಕೂತ್ಕೊಂಡ್ರೆ ನಿಮ್ಮ ಇಡೀ ಸೈನ್ಸ್ ಸಿಲೆಬಸ್ ಮುಗ್ದೋಗುತ್ತೆ, ಆಯಿತಾ. ಅಂದರೆ ಒಂದೊಂದು ವಿಡಿಯೋ ಒಂದೊಂದು ದಿನ ನೋಡ್ತೀನಿ ಅಂದರೆ, ಆಯಿತಾ. ಸೊ ರಿವಿಷನ್ ಆಯಿತು ನಿಮ್ಮದು. ಓಕೆ, ರಿವಿಷನ್ ಆಯಿತು. ಈ PYQs ಏನಿದೆ ಇದನ್ನು ಸಾಲ್ವ್ ಮಾಡೋಕ್ಕಾಗ್ತಿದೆ, ನನಗೆ ಎಲ್ಲ ಸಾಲ್ವ್ ಮಾಡೋಕ್ಕಾಗ್ತಿದೆ ಅಂದರೆ all your chapters are on the right side. This is excellent, your preparation is done. ಬಟ್ ಇನ್ನೊಂದು ಎಕ್ಸ್ಟ್ರಾ ಸ್ಟೆಪ್ ನಾನು ಹೋಗ್ತೀನಿ, ನಾನು 80 on 80 ತೆಗಿಲೇಬೇಕು, ನನಗೆ ಇದರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಈ ಥರ ಎಕ್ಸ್ಟ್ರಾ ಅಟೆಂಟಿವ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ನೀವು ಫಸ್ಟ್ ನಮ್ಮ ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ ಸ್ಪೆಸಿಫಿಕಲಿ ಎಕ್ಸೆಂಪ್ಲಾರ್ ಕ್ವೆಶನ್ಸ್ನ ಸಾಲ್ವ್ ಮಾಡ್ಬೋದು. NCERT ಎಕ್ಸೆಂಪ್ಲಾರ್ ಅಂತ ಇದೆ, ಆಯಿತಾ. NCERT ಎಕ್ಸೆಂಪ್ಲಾರ್ ಅಂತ ಇದೆ. ಸೊ ಇದರಲ್ಲಿ ಹಾಟ್ಸ್ ಕ್ವೆಶನ್ ಕೊಡ್ತಾರೆ, ಆಯಿತಾ. ಯೂಶ್ವಲಿ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ ಕ್ವೆಶನ್, ಹೈ ಆರ್ಡರ್ ಜಾಸ್ತಿ ಯೋಚನೆ ಮಾಡಿ ಬರೆಯುವಂಥ ಅಪ್ಲಿಕೇಶನ್ ಕ್ವೆಶನ್ಸ್ ಇರುತ್ತೆ, ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ದಿಸ್ ಈಸ್ ಆಪ್ಷನಲ್. ಕನ್ನಡ ಮಾಧ್ಯಮದ ಮಕ್ಕಳು ಪ್ಯಾನಿಕ್ ಆಗಬೇಡಿ, ಅಯ್ಯೋ ನನಗಿಲ್ವಲ್ಲ ಎಕ್ಸಾಂಪ್ಲಾರ್ ಏನು ಮಾಡಲಿ. ಇಟ್ಸ್ ಓಕೆ, ಯಾವ್ಯಾವ ಕ್ವೆಶನ್ಸ್ ಇದೆಯೋ ಅದನ್ನೆಲ್ಲ ಡಾಕ್ಯುಮೆಂಟಲ್ಲಿ ಹಾಕಿಟ್ಟಿದ್ದೀವಿ. ನಮ್ಮ PYQ ಡಾಕ್ಯುಮೆಂಟ್ಸ್ ಓದಿದ್ರೆ ಸಾಕು ನಿಮಗೆ. ಓಕೆ, ಪ್ಯಾನಿಕ್ ಆಗಲಿಕ್ಕೆ ಹೋಗಬೇಡಿ. ಓಕೆನಾ. ನೆಕ್ಸ್ಟ್ ಇನ್ನೊಂದೇನು ಮಾಡ್ತೀರಾ, ಈಗ ಎಲ್ಲ ಅರ್ಥ ಆಯಿತು, ಎಲ್ಲ ಕ್ಲಿಯರ್ ಆಯಿತು ನನಗೆ, ಈಗ ಟೈಮ್ ಇದೆ, ಅರೌಂಡ್ ಫೆಬ್ರವರಿ ಇದೆಲ್ಲ ಮುಗ್ದೋಯ್ತು, ಎಲ್ಲ ಚಾಪ್ಟರ್ಸ್ ರೈಟಲ್ಲಿದೆ. ಕ್ಯಾಟಗರಿ ಬಿ ಮಕ್ಕಳ ಎಲ್ಲ ಚಾಪ್ಟರ್ಸ್ ರೈಟಲ್ಲಿದೆ, ತುಂಬ ಟೈಮ್ ಇದೆ ನನ್ನ ಹತ್ರ ಅನಿಸ್ದಾಗ ಟೆಕ್ಸ್ಟ್ ಬುಕ್ ಹಿಡ್ಕೊಳ್ಳಿ. ದಿಸ್ ಈಸ್ ದ ಟೈಮ್ ಟು ಪ್ರಿಪೇರ್ ಫಾರ್ ಟೆಕ್ಸ್ಟ್ ಬುಕ್, ಪ್ರಿಪೇರ್ ಫ್ರಮ್ ಟೆಕ್ಸ್ಟ್ ಬುಕ್. ಓಕೆ, ಈಗ ಟೆಕ್ಸ್ಟ್ ಬುಕ್ ಕೈಯಲ್ಲಿ ಹಿಡ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ, ಎಲ್ಲ ಮುಗೀತು, ಕಾನ್ಫಿಡೆನ್ಸ್ ಇದೆ, ಬಟ್ ಈ ಟೆಕ್ಸ್ಟ್ ಬುಕ್ಕಿನ ಯಾವುದೇ ಭಾಗದಿಂದ ಪ್ರಶ್ನೆ ಬರ್ಬೋದು. ಓಕೆ, ಯಾವುದೇ ಮೂಲೆಯಿಂದ ಪ್ರಶ್ನೆಯನ್ನು ತೆಗೆದು ಕೊಡ್ತಾರೆ. ಓಕೆ, ಸೊ ಇದಕ್ಕೋಸ್ಕರ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಪ್ರತಿಯೊಂದು ಪೇಜ್ನ ಲೈನ್ ಬೈ ಲೈನ್ ಓದೋಕ್ಕೆ ಸ್ಟಾರ್ಟ್ ಮಾಡಿ. ಇಫ್ ಯು ಹ್ಯಾವ್ ಟೈಮ್. ಎಲ್ಲ ಸೈನ್ಸ್ ಅಷ್ಟೇ ಅಲ್ಲ, ಸೋಷಿಯಲು ಮುಗ್ದೋಯ್ತು, ಮ್ಯಾಥಮೆಟಿಕ್ಸು ಮುಗ್ದೋಯ್ತು, ಎಲ್ಲ ಕಾನ್ಫಿಡೆನ್ಸ್ ಇದೆ, ಎಲ್ಲದು ರೈಟ್ ಸೈಡಲ್ಲಿದೆ ಚಾಪ್ಟರ್ಸ್ ಅಂದಾಗ ಟೆಕ್ಸ್ಟ್ ಬುಕ್ಕಲ್ಲಿ ಲೈನ್ ಬೈ ಲೈನ್ ಯು ಕ್ಯಾನ್ ಸ್ಟಾರ್ಟ್ ಸ್ಟಡಿಯಿಂಗ್ ಅಗೇನ್. ಅಂದರೆ ಫುಲ್ಲು ಕಾನ್ಸಂಟ್ರೇಷನ್ ಕೊಟ್ಟು ಓದಬೇಕಂತ ಇಲ್ಲ, ಸುಮ್ಮನೆ ಗಮನ ಕೊಟ್ಟು ಸ್ವಲ್ಪ ನಿಧಾನಕ್ಕೆ ಓದ್ಕೊಂಡು ಹೋದರೆ ನಡೆಯುತ್ತೆ. ಯಾಕಂದರೆ ಡಿಡ್ ಯು ನೋ ಬಾಕ್ಸಿಂದ ಕೂಡ ಕ್ವೆಶನ್ಸ್ ಬರುತ್ತೆ, ಆ್ಯಕ್ಟಿವಿಟಿಯಿಂದ ಕೂಡ ಕ್ವೆಶನ್ಸ್ ಬರುತ್ತೆ. ಸೊ ವಿ ಡೋಂಟ್ ನೋ ವೇರ್ ಇಟ್ಸ್ ಗೋಯಿಂಗ್ ಟು ಕಮ್ ಫ್ರಮ್ ಅಲ್ವಾ. ಸೊ ದಟ್ ಇಸ್ ವೈ ಟೆಕ್ಸ್ಟ್ ಬುಕ್ನ ಆಗ ಆ ಪಾಯಿಂಟಲ್ಲಿ ಗಮನ ಕೊಟ್ಟು ಓದಲಿಕ್ಕೆ ಶುರು ಮಾಡ್ತೀರಾ. ಸೊ
ಇಷ್ಟು ಮಾಡಿದ್ರೆ ನಿಮ್ಮ ಏನು ಬೋರ್ಡ್ ಎಕ್ಸಾಮ್ಗೆ ನೀವು ತಯಾರಾಗಿದ್ದೀರಾ ಅಂತ ಅರ್ಥ, ಆಯಿತಾ ಮಕ್ಕಳ? ಸೊ ಈಗ ಎಷ್ಟೊಂದು ಜನ ಸ್ಟೂಡೆಂಟ್ಸ್ ಕೇಳಿದ್ರು, ಮ್ಯಾಮ್ ಬ್ಲೂ ಪ್ರಿಂಟ್ ಏನು ಕೊಟ್ಟಿದ್ದಾರಲ್ಲ, ಎಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತೀರಾ ಬ್ಲೂ ಪ್ರಿಂಟ್ ಪ್ರಕಾರ ಓದ್ಬೋದಾ, ಬ್ಲೂ ಪ್ರಿಂಟ್ ಪ್ರಕಾರ ಓದ್ಬೋದಾ? ದಿಸ್ ಈಸ್ ಯುವರ್ ಬ್ಲೂ ಪ್ರಿಂಟ್. ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ, ಎಷ್ಟೆಷ್ಟು ಮಾರ್ಕ್ಸಿನ ಕ್ವೆಶನ್ಸ್ ಬರುತ್ತೆ ಅಂತ ಅನ್ಕೋಬೋದು. ನೀವು ಒಂದಷ್ಟು ಜನ ಇನ್ನೂ ಚಾಲಕಲ್ಲ, ಇನ್ನೂ ಚತುರ್ಗಳಿರ್ತೀರ, ಆಯಿತಾ? ಚತುರ್ ಮಕ್ಕಳು. ಸೊ ನೀವೇನಂತೀರಾ, ಮ್ಯಾಮ್ ಇಲ್ಲಿ ನೋಡಿ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಇಕ್ವೇಷನ್ಸಲ್ಲಿ ಬರೀ 1 ಮಾರ್ಕ್ ಕ್ವೆಶನ್ಸ್ ಇದೆ ಮ್ಯಾಮ್, ಅಥವಾ 3 ಮಾರ್ಕ್ ಕ್ವೆಶನ್ ಇದೆ ಮ್ಯಾಮ್. ನಾನು 1 ಮಾರ್ಕ್ 3 ಮಾರ್ಕ್ ಕ್ವೆಶನ್ಸ್ ಇರೋದು LBA ಡಾಕ್ಯುಮೆಂಟಲ್ಲಿ ಇದೆ ಅಲ್ವಾ, ಸೊ ಇದನ್ನು ಓದ್ಕೊಂಡ್ಬಿಡ್ತೀನಿ ಮ್ಯಾಮ್, ಮುಗಿದೋಯ್ತು ಮ್ಯಾಮ್ ನಂದು. 1 ಮಾರ್ಕ್ ಕ್ವೆಶನ್ಸು 3 ಮಾರ್ಕ್ ಕ್ವೆಶನ್ಸ್ ಮಾತ್ರ LBAಯಿಂದ ಓದ್ಕೋತೀನಿ ಅಂತ ಹೇಳ್ತೀರಾ. ಸ್ವಲ್ಪ ತಲೆ ಉಪಯೋಗಿಸಿ. ಅದೇ 1 ಮಾರ್ಕ್ ಕ್ವೆಶನ್ನ ಅವರು ಅಲ್ಲ, LBAಲಿರುವಂತಹ 4 ಮಾರ್ಕ್ ಕ್ವೆಶನ್ 5 ಮಾರ್ಕ್ ಕ್ವೆಶನ್ನ ಅವರು 1 ಮಾರ್ಕಿಗೆ ಕೇಳೋಕ್ಕೆ ಸಾಧ್ಯ ಇಲ್ವಾ? 5 ಅಂಕ 3 ಅಂಕ 4 ಅಂಕ ಯಾವುದನ್ನೇ 1 ಅಂಕ ಕೇಳ್ಬೋದು ತಾನೆ. ಆ ರೀತಿ ನೋಡೋಕೆ ಹೋದರೆ ಇಡೀ LBA ಡಾಕ್ಯುಮೆಂಟ್ನ ಓದ್ಬೇಕು ನೀವು. ಓದ್ತೀರಾ ಕೂತ್ಕೊಂಡು ಓದಿ, ಆ ಟೈಮ್ ಇದ್ದರೆ ದಯವಿಟ್ಟು ಓದಿ. ಬಟ್ ನಾನು ಬರೀ 1 ಮಾರ್ಕ್ ಕ್ವೆಶನ್ ಓದ್ತೀನಿ, ಬರೀ 3 ಮಾರ್ಕ್ ಕ್ವೆಶನ್ ಓದ್ತೀನಿ ಅಂದರೆ ದಟ್ ಈಸ್ ಅಟರ್ ಫೂಲಿಶ್ನೆಸ್. ಡೋಂಟ್ ಡೂ ಇಟ್. ಡೋಂಟ್ ಶಾರ್ಟ್ಕಟ್ ಹುಡ್ಕಕ್ಕೆ ಹೋಗಬೇಡಿ. ಟೈಮ್ ಇದೆ, ಶ್ರಮ ಹಾಕಿ. ಯಾವತ್ತು ಹಾಕ್ತೀರಾ? ಯಾವತ್ತು ಹಾಕ್ತೀರಾ? ಇವತ್ತು ಹಾಕಿಲ್ಲ ಅಂದರೆ ಯಾವತ್ತು ಹಾಕ್ತೀರಾ ಎಫರ್ಟು? ಏನು ಶಾರ್ಟ್ಕಟ್ ಹುಡ್ಕೊಂಡು ಸೇವ್ ಮಾಡಿರೋಂಥ ಟೈಮಲ್ಲಿ ಏನು ಮಾಡ್ತೀರಾ? ನೆಟ್ಫ್ಲಿಕ್ಸ್ ನೋಡ್ತೀರಾ, ಯೂಟ್ಯೂಬ್ ನೋಡ್ತೀರಾ, ಶಾರ್ಟ್ಸ್ ಸ್ಕ್ರೋಲ್ ಮಾಡ್ತೀರಾ. ವೈ ಡು ಯು ವಾಂಟ್ ಟು ಡೂ ದ್ಯಾಟ್? ದಿಸ್ ಈಸ್ ದ ಟೈಮ್. 2.5 months ಶ್ರದ್ಧೆಯಿಂದ ಓದ್ಬಿಡಿ, ಮುಗ್ದೋಯ್ತು. ನಿಮ್ಮ 10th ರಿಸಲ್ಟ್ಸ್ ಬಂದ್ಬಿಡುತ್ತೆ, ಅದಾದಮೇಲೆ ಇರಲ್ಲ ಅಂತ ನಾನು ಹೇಳ್ತಿಲ್ಲ. ದಿಸ್ ಈಸ್ ದ ಟೈಮ್. ಲಾಸ್ಟ್ 8-7 months ಎಲ್ಲ ಆಟ ಆಡ್ಕೊಂಡಿದ್ರಿ ತಾನೆ, ಈಗ ಕೂತ್ಕೊಳ್ಳಿ ಓದೋಕ್ಕೆ, ಏನೂ ಆಗೋದಿಲ್ಲ. ಏನಾದರೂ ಆದರೆ ನಿಮ್ಮ ಅಪ್ಪ ಅಮ್ಮ ಇದ್ದಾರೆ ನೋಡ್ಕೊಳ್ಳೋಕ್ಕೆ, ನಿಮ್ಮ ಫ್ಯಾಮಿಲಿ ಇದೆ ನೋಡ್ಕೊಳ್ಳೋಕ್ಕೆ. ಓಕೆ, ದಿಸ್ ಈಸ್ ದ ಟೈಮ್, ಸೊ ಡೂ ಇಟ್. ಈ ಥರ ಫೂಲಿಶ್ನೆಸ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಮತ್ತೆ ಬ್ಲೂ ಪ್ರಿಂಟ್ ಓದ್ಬೋದಾ, ಬ್ಲೂ ಪ್ರಿಂಟ್ ವಾಟ್ ಆರ್ ಯು ಗೋಯಿಂಗ್ ಟು ಸ್ಟಡಿ, ಇದನ್ನು ಓದ್ಕೊಂಡು ಹೋಗ್ತೀರಾ? ಇಷ್ಟು ಮಾರ್ಕ್ಸ್ ನಂಬರ್ಸ್ನ ಓದ್ಕೊಂಡು ಹೋಗ್ತೀರಾ? ಲೈಫ್ ಪ್ರೊಸೆಸಸ್ಸಿಂದ 8 ಮಾರ್ಕ್ಸ್ ಬರುತ್ತೆ ಅಂತ ಓದ್ಕೊಂಡು ಹೋಗಿ ಏನು ಸಿಗುತ್ತೆ ನಿಮಗೆ? ಯು ಕಾಂಟ್. ಬ್ಲೂ ಪ್ರಿಂಟ್ ಇಸ್ ಅ ರೆಫರೆನ್ಸ್. ಇದು ನೀಲಿನಕ್ಷೆ ಏನಿದೆ ನಿಮಗೊಂದು ಆಧಾರ ಅಷ್ಟೇ. ಈ ರೀತಿ ಪ್ರಶ್ನೆಗಳು ಇಷ್ಟು ಅಂಕಕ್ಕೆ ಪ್ರಶ್ನೆ ಬರಬಹುದು ಅಂತ ಹೇಳ್ತಿದ್ದಾರೆ ಹೊರತು ಇದೇ ಪ್ರಶ್ನೆ ಕೊಡ್ತೀನಿ ಅಂತ ಯಾರೂ ಹೇಳ್ತಿಲ್ಲ. ನಿಮ್ಮ ಬೋರ್ಡ್ ಅವರು 50-40 ವರ್ಷದಿಂದ ಪ್ರಶ್ನೆ ಪತ್ರಿಕೆಗಳನ್ನ ಸೆಟ್ ಮಾಡ್ತಿರೋರು. ಅವ್ರು ಎಷ್ಟು ಬುದ್ಧಿವಂತರಿರ್ತಾರೆ ನೀವೇ ಯೋಚನೆ ಮಾಡಿ. ಅವರೇನು 16 ವರ್ಷದ ನೀವು, ಅವ್ರು 50-60 ವರ್ಷದ 40-50 ವರ್ಷದ ದೊಡ್ಡ ಮನುಷ್ಯರು, ಅವರು ಅಷ್ಟು ಓದ್ಕೊಂಡಿರೋ ಮನುಷ್ಯರು. ಅವ್ರು ನಿಮ್ಮ ಥರ ಯೋಚನೆ ಮಾಡಿರಲ್ವಾ? ಯೋಚನೆ ಮಾಡಿ, ನೀವು ಅದೆಂಗೆ ಶಾರ್ಟ್ಕಟ್ ಹುಡ್ಕೋಕೆ ಹೋಗ್ತೀರಾ? ಓಕೆ, ಸೊ ಡೋಂಟ್ ಡೂ ಆಲ್ ಆಫ್ ದಿಸ್. ಬೇಸಿಕಲಿ ನಾನು ಏನು ಹೇಳ್ತಿದ್ದೀನಿ ನಿಮಗೆ ರೆಫರೆನ್ಸ್ ಅಷ್ಟೇ. ಓಕೆ, 3 ಮಾರ್ಕ್ ಕ್ವೆಶನ್ನ 1 ಮಾರ್ಕಿಗೆ ಕೊಡ್ಬೋದು. 1 ಮಾರ್ಕ್ ಕ್ವೆಶನ್ನ 5 ಮಾರ್ಕಿಗೆ ಕೊಡುವಂಥನೂ ಪಾಸಿಬಿಲಿಟಿ ಇದೆ. ನಾನು ಡಬಲ್ ಸರ್ಕ್ಯುಲೇಷನ್ ಏನು ಅಂತ 1 ಮಾರ್ಕಿಗೂ ಕೇಳ್ಬೋದು. ಎಕ್ಸ್ಪ್ಲೇನ್ ದ ಮೆಕ್ಯಾನಿಸಮ್ ಆಫ್ ಡಬಲ್ ಸರ್ಕ್ಯುಲೇಷನ್ ಅಂತ ಅದನ್ನೇ 5 ಮಾರ್ಕಿಗೂ ಕೇಳ್ಬೋದು. ಓಕೆ, ಸೊ ಡೋಂಟ್ ಥಿಂಕ್ ಓನ್ಲಿ ದೀಸ್ ಕ್ವೆಶನ್ಸ್ ವಿಲ್ ಕಮ್ ಅವ್ರು ಓನ್ಲಿ ದೀಸ್ ಕ್ವೆಶನ್ಸ್ ವಿಲ್ ಕಮ್ ಅಂತ ಮಾಡ್ಕೊಳಕ್ಕೆ ಹೋಗಬೇಡಿ. ಓಕೆ, ಸೊ ಬ್ಲೂ ಪ್ರಿಂಟ್ನ ಎಕ್ಸ್ಪ್ಲೇನ್ ಮಾಡುವಂತಹ ಈ ವಿಡಿಯೋ ಇದೆ, ಆಯಿತಾ ಮಕ್ಕಳ? ಸೊ ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ. ಈ ವಿಡಿಯೋ ಲಿಂಕ್ ಏನಿದೆ ಅದನ್ನು ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡ್ತೀನಿ. ಓಕೆ, ಸೊ ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡ್ತಿರುವಂತಹ ಈ ವಿಡಿಯೋ ಇದೆ. ಇನ್ನೊಂದೇನು ಅಂದರೆ, ನಾನು ಲಾಸ್ಟ್ ಮಂತ್ ಏನಿದೆ ಆವಾಗ ಒಂದು 4 months ರೋಡ್ ಮ್ಯಾಪ್ ಅಂತ ಮಾಡಿದೆ. ಸೈನ್ಸ್ದು 4 months ರೋಡ್ ಮ್ಯಾಪ್ ಮಾಡಿದೆ. ಓಕೆ, ಸೈನ್ಸ್ದು 4 months ರೋಡ್ ಮ್ಯಾಪ್ ಮಾಡಿದೆ. ಆ ವಿಡಿಯೋನ ನೋಡೋಕ್ಕೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ಅದರಲ್ಲಿ ಡೈಲಿ ಚಾಪ್ಟರ್ ಪ್ಲ್ಯಾನ್ ಕೊಟ್ಟಿದ್ದೀನಿ. ಓಕೆ ಮಕ್ಕಳ, ಡೈಲಿ ಚಾಪ್ಟರ್ ಪ್ಲ್ಯಾನ್ ಅಂದರೆ ಒಂದು ಚಾಪ್ಟರ್ನ ಇಷ್ಟು ದಿನದಲ್ಲಿ ಈ ಟಾಪಿಕ್ಸ್ನ ಓದಿದ್ರೆ ಮುಗಿಯತ್ತೆ ಅನ್ನೋ ಒಂದು ಪ್ಲ್ಯಾನ್ನ ಕೊಟ್ಟಿದ್ದೀನಿ. ಆ ಪ್ಲ್ಯಾನ್ನ ನೀವು ನೋಡಬೇಕು ಅಂದರೆ 4 months ರೋಡ್ ಮ್ಯಾಪ್ನ ನೋಡಬೇಕು. ಆ ವಿಡಿಯೋದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಓಕೆ, ಸೊ ಕ್ಯಾಟಗರಿ ಎ ಸ್ಟೂಡೆಂಟ್ಸ್ ಹಾಗೂ ಕ್ಯಾಟಗರಿ ಬಿ ಸ್ಟೂಡೆಂಟ್ಸ್ ಪರೀಕ್ಷೆನ ಯೂಟಿಲೈಸ್ ಮಾಡಿಕೊಂಡು ಫ್ರೀ ಆಫ್ ಕಾಸ್ಟ್ ಆಗಿ ಹೇಗೆ ಓದಬಹುದು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಯಿತಾ? ಸೊ ಇದೆಲ್ಲ ನನಗೆ ತುಂಬ ಜಾಸ್ತಿ ಅನ್ನಿಸ್ತಿದೆ ಮ್ಯಾಮ್ ಅಂತ ಹೇಳ್ತಿರುವಂತಹ ಮಕ್ಕಳು ಕೂಡ ನಮ್ಮ ಕ್ರ್ಯಾಶ್ ಕೋರ್ಸ್ SSLC ಕ್ರ್ಯಾಶ್ ಕೋರ್ಸ್ 2026ನ ಜಾಯಿನ್ ಆಗಬಹುದು. ಸೊ ಇದರಲ್ಲಿ Jan 3rd ಸ್ಟಾರ್ಟ್ ಆಗ್ತಿದೆ. ಈ ಕ್ರ್ಯಾಶ್ ಕೋರ್ಸ್ January 3rd ಸ್ಟಾರ್ಟ್ ಆಗ್ತಿದೆ. ಈಗಲೇ ನೀವು ಪರ್ಚೇಸ್ ಮಾಡಿದ್ರೆ 699 rupeesಗೆ ಅವೈಲೇಬಲ್ ಇದೆ. ಓಕೆನಾ? ಸೊ ಇದನ್ನು ಪರ್ಚೇಸ್ ಮಾಡೋಕ್ಕೆ ಏನು ಮಾಡ್ತೀರಾ? SSLC ಕ್ರ್ಯಾಶ್ ಅಂತ ವಾಟ್ಸಾಪ್ ಮಾಡಬೇಕು. ಈ ವರ್ಡ್ನ ವಾಟ್ಸಾಪ್ ಮಾಡಬೇಕು. ಯಾವ ನಂಬರಿಗೆ? 9611265028.
ಓಕೆ, ಈ ನಂಬರಿಗೆ ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ, ಈ ವರ್ಡಿನ ವಾಟ್ಸಪ್ ಮೆಸೇಜ್ ಕಳಿಸಿದ್ರೆ ನಮ್ಮ ಟೀಮ್ ನಿಮಗೆ ರೀಚ್ ಔಟ್ ಮಾಡುತ್ತೆ. ಓಕೆ, ಸೊ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ. ಏನು ಯಾವ ಸ್ಟೂಡೆಂಟ್ಸ್ಗೆ ಇಂಟ್ರೆಸ್ಟ್ ಇದೆ ಅವರು ರೀಚ್ ಔಟ್ ಮಾಡ್ಬೋದು. ಈ ಥರ ಒಂದು ಮಿಸ್ಟೇಕ್ ನಾನು ಎಷ್ಟು ನನ್ನ ಕಾಮೆಂಟ್ ಸೆಕ್ಷನ್ ನೋಡಬೇಕಾದ್ರೆ ಇದನ್ನು ನೋಡಿ ಅಪ್ಪ ಸಾರ್ಥಕ ನನ್ನ ಜೀವನ ಅನ್ನಿಸ್ತು, ಅದಕ್ಕೋಸ್ಕರ ಈ ಮೆಸೇಜ್ ಹಾಕಿದ್ದೀನಿ. ಏನು ಹೇಳ್ತಿದ್ದಾರೆ ಇದರಲ್ಲಿ, ಯಾರು ಇದನ್ನು ಹೇಳ್ತಿರೋದು ಇಟ್ ಈಸ್ ಇರ್ರೆಲೆವೆಂಟ್. ಓಕೆ, ಸೊ ಈ ಮೈಂಡ್ಸೆಟ್ ಬರೀ ಈ ಮಗುಗಲ್ಲ, ಎಷ್ಟೊಂದು ಜನ ನಿಮ್ಮ ರೀತಿಯ ಮಕ್ಕಳಿಗಿರತ್ತೆ. ಇದನ್ನು ಏನು ದೇ ಹ್ಯಾವ್ ಟೋಲ್ಡ್ ಓನ್ಲಿ 1, 2 and 3 mark ಕ್ವೆಶನ್ ಫ್ರಮ್ ಆಸಿಡ್ ಬೇಸಿಸ್ ಸಾಲ್ಟ್ಸ್. ಮ್ಯಾಮ್ ಡೋಂಟ್ ವಾಂಟ್ ಟು ರೀಡ್ 4 and 5 mark ಕ್ವೆಶನ್. ವೈ? ವಾಟ್ ಆಮ್ ಐ ಟೆಲ್ಲಿಂಗ್ ಯು? 4 mark ಕ್ವೆಶನ್ನ ವಿತಿನ್ 1 second ನಾನು 1 ಮಾರ್ಕಿಗೆ ಕೇಳ್ಬೋದು. ಈಗ ಥರ್ಮೈಟ್ ರಿಯಾಕ್ಷನ್, ಥರ್ಮೈಟ್ ಕ್ರಿಯೆ ಏನಿದೆ ಅದನ್ನು ನಾನು 4 ಅಂಕದವರೆಗೂ ಪ್ರಶ್ನೆ ಕೇಳ್ಬೋದು. ಅದೇ ಪ್ರಶ್ನೆನ 1 ಅಂಕಕ್ಕೆ ಕೂಡ ಕೇಳಬಹುದು. ಇದನ್ನು ನಿಮ್ಮ ಚಿಕ್ಕ ಮೆದುಳೇನಿದೆ, ಸಣ್ಣ ಪುಟಾಣಿ ಮಕ್ಕಳು ನೀವು, ನಿಮ್ಮ ಮೆದುಳು ಯೋಚನೆ ಮಾಡಿಲ್ಲದೆ ಇರ್ಬೋದು. ಬೋರ್ಡ್ ಅವರು ಯೋಚನೆ ಮಾಡಿ ಅದರಲ್ಲಿ ಉಂಡಾಡಿ ಎಲ್ಲ ಬಂದಿರೋರು, ಅವ್ರಿಗೆ ಗೊತ್ತು ಏನು ಮಾಡಲಿಕ್ಕೆ. ಆಯಿತಾ? ಸೊ 4 ಅಂಕದ ಪ್ರಶ್ನೆನ 1 ಅಂಕಕ್ಕೂ ಕೇಳ್ಬೋದು, ಅದೇ 1 ಅಂಕದ ಪ್ರಶ್ನೆನ 4 ಅಂಕಕ್ಕೂ ಕೇಳಬಹುದು, ಸುಲಭವಾಗಿ ಕೇಳ್ಬೋದು. ಸೊ ಈ ರೀತಿಯ ಮೈಂಡ್ಸೆಟ್ನ ದಯವಿಟ್ಟು ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ಓಕೆ, ಬರೀ ಈ ಮಗುನ ನಾನು ಪಾಯಿಂಟ್ಔಟ್ ಮಾಡಿ ಹೇಳ್ತಿದ್ದೀನಿ ಅಂತ ಅಲ್ಲ, ಈ ಮಗುವಿಗೆ ಯಾವುದೇ ರೀತಿಯ ಕಾಮೆಂಟ್ ಮಾಡ್ತಿಲ್ಲ ನಾನು, ಇದು ಒಂದು ಎಕ್ಸಾಂಪಲ್ ಕಾಣಿಸ್ತು ಅಂತ ಮಾತ್ರ ಹೇಳ್ತಿರೋದು. ಓಕೆ, ಸೊ ಡು ನಾಟ್ ಡೂ ದಿಸ್. ಈ ಮೈಂಡ್ಸೆಟ್ನ ಇಟ್ಕೊಂಡು ವರ್ಕ್ ಮಾಡಲಿಕ್ಕೆ ಟ್ರೈ ಮಾಡಬೇಡಿ. ದಿಸ್ ಈಸ್ ದ ಟೈಮ್ ಟು ಪುಟ್ ಯುವರ್ ಹಾರ್ಡ್ ವರ್ಕ್. ನಿಮ್ಮ ಶ್ರಮ ಹಾಕುವಂಥ ಸಮಯ ಇದು. ಸೊ ಡೂ ಇಟ್. 2.5 ತಿಂಗಳು ಅಷ್ಟೇ. ಹಬ್ಬ ಅಂದರೆ ಏನು, ಒಂದು 90 ಡೇಸ್ಗಿನ ಕಡಿಮೆ, 80 ಡೇಸ್ಗಿನ ಕಡಿಮೆ ಅಟ್ ದಿಸ್ ಪಾಯಿಂಟ್. ಆಯಿತಾ? 80 ದಿನಗಳಿಗಿನ ಕಡಿಮೆ ಸಮಯದಲ್ಲಿ ನೀವು ಒಳ್ಳೆ ಅಂಕಗಳನ್ನ ಪಡಿಬಹುದು, ಸಾಧ್ಯತೆ ಇದೆ. ಅದಕ್ಕೆ ನಾನು ಹೇಳ್ತಿರೋದು. ಆಯಿತಾ? ಈಗ ನಾನು ನಿಮಗೆ ಒಂದು ಗೇಮ್ನ ಆಡಿಸ್ತೀನಿ ಅಂತ ಹೇಳಿದ್ದೆ. ಏನಿದು ಗೇಮು? ಈಗ ನೀವು ಲೈಕ್ ಮಾಡಿರ್ತೀರ ಅಲ್ವಾ ವಿಡಿಯೋ. ಸೊ ನಿಮ್ಮ ಲೈಕ್ ಅಕಸ್ಮಾತ್ 126 ಲೈಕ್ ಇದೆ ಅಂದರೆ, ಈ ಲಾಸ್ಟ್ ನಂಬರ್ ಏನಿದೆ ಇದು ಈವನ್ ನಂಬರ್ ಆಗಿದ್ರೆ ನೀವೇನು ಮಾಡ್ತೀರಾ? ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಸೈನ್ಸ್ ಅಂತ ಕಾಮೆಂಟ್ ಮಾಡ್ತೀರಾ. ಓಕೆ, ಅಕಸ್ಮಾತ್ ಲಾಸ್ಟ್ ನಂಬರ್ ಮೇ ಬಿ ಇಟ್ ಇಸ್ 71, ಇದು ಆಡ್ ನಂಬರ್ ಆಗಿರುತ್ತೆ. ಸೊ ಆಡ್ ನಂಬರ್ ಆಗಿದ್ರೆ ಏನು ಮಾಡ್ತೀರಾ? ಕಾಮೆಂಟ್ ಸೆಕ್ಷನಿಗೆ ಹೋಗಿ ಯಾವ ವರ್ಡ್ ಹಾಕೋಣ ನಿಮಗೆ? ಸ್ಟ್ರಾಟಜಿ ತುಂಬ ಟಫ್ ಆಗುತ್ತೆ ಅಲ್ವಾ? 3 ಅಂತ ಟೈಪ್ ಮಾಡಿ, ಬಿಕಾಸ್ 3 months ಅಂತ ಇದೆ ಅಲ್ವಾ. ಸೊ 3 ಅಂತ ಟೈಪ್ ಮಾಡಿ. ಓಕೆ, ಸೊ ನಿಮ್ಮ ಲೈಕ್ ನಂಬರ್ 6 ಆಗಿದ್ರೆ, 6 ಅಂದರೆ ಈವನ್ ನಂಬರ್ ಆಗಿದ್ರೆ ಸೈನ್ಸ್ ಅಂತ ಕಾಮೆಂಟ್ ಮಾಡಿ. ಆಡ್ ನಂಬರ್ ಆಗಿದ್ರೆ 1, 3, 5, 7 ಈ ರೀತಿ ಆಡ್ ನಂಬರ್ ಆಗಿದ್ರೆ 3 ಅಂತ ಕಾಮೆಂಟ್ ಮಾಡಿ. ಓಕೆ, ದಿಸ್ ಇಸ್ ದ ಗೇಮ್ ಐ ವಾಂಟೆಡ್ ಟು ಪ್ಲೇ ವಿತ್ ಯು. ಸೊ ಎಸ್ ಮಕ್ಕಳ, ಇಷ್ಟು ಹೇಳಬೇಕಿತ್ತು. ಸೊ ನಿಮ್ಮ 3 months ರೋಡ್ ಮ್ಯಾಪ್ನ ನಾನು ಕೊಟ್ಟಿದ್ದೀನಿ, ಯಾವ ಸ್ಟ್ರಾಟಜಿ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಆ್ಯಂಡ್ ಪರೀಕ್ಷೆ ಕಡೆಯಿಂದ ಫ್ರೀಯಾಗಿ ನಾವು ಏನೇನು ಕೊಡ್ತಿದ್ದೀವಿ, ಕ್ರ್ಯಾಶ್ ಕೋರ್ಸ್ ಹೇಗೆ ಕೊಡ್ತಿದ್ದೀವಿ, ಇದನ್ನು ಸಹ ಹೇಳಿದ್ದೀನಿ. ಆಯಿತಾ? ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಬೇರೆ ರೀತಿಯ ನಿಮಗೆ ಸಪೋರ್ಟ್ ಬೇಕಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಆ್ಯಂಡ್ ವಿ ವಿಲ್ ಬಿ ದೇರ್ ವಿತ್ ಯು ಡೆಫಿನೆಟ್ಲಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಐಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.